ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗಃ ಗೋಪಾಲ ಬಾಲಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ ನಮಸ್ತೆ ಕಮಲೇ ದೇವಿ ಕಲ್ಲೂರಪುರವಾಸಿನಿ ಕರುಣಾನಿಲಯೇ ಸ್ಮಾಕಂ ಕಲ್ಯಾಣಂ ಕುರು ಸರ್ವದಾ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ವಿಘ್ನಧ್ವಾಂತ ನಿವಾರಣೆ ಕತರಣಿಃ ವಿಘ್ನಾಟವೀ ಪಾವಕಃ ವಿಘ್ನೋ ವ್ಯಾಕುಲಲೋಪಮರ್ದಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋತ್ತುಂಗ ಗಿರಿಪ್ರವೇದನಪವಿಃ ವಿಘ್ನಾಬ್ಧಿ ಕುಂಭೋದ್ಭವಃ ವಿಘ್ನಾಗೌಗ ಗಣಪ್ರಚಂಡ ಪವನಃ ಪಾಯಾತ್ ಪ್ರಸಾದೋ ಗುರೋಃ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಮೋಕ್ಷಾದ್ದಿಖಿಲ ಪುರುಷಾರ್ಥ ಸಾಧನೀಭೂತೆ ಹರಿವಂಶ ಕಥಾ ಪುರಾಣೆ ಹರಿವಂಶ ಪುರಾಣೆ ಹರಿಪರ್ವ ಯಥಾ ಕಿಂಚಿತ್ ಪೂರ್ವೋಕ್ತ ಕಥಾ ಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ಹರಿವಂಶದ ಹಿಂದಿನ ಕಥಾಭಾಗದಲ್ಲಿ ವೈಶಂಪಾಯನಾಚಾರ್ಯರು ಜನಮೇಜಯನನ್ನು ಕುರಿತು ಮಹಾಭಾರತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಮಹಾಭಾರತದ ಉಪದೇಶವನ್ನು ಕೇಳಿ ಹರಿವಂಶದಲ್ಲಿ ಮಹಾಭಾರತದ ಖಿಲಭಾಗ ಅದರ ವಿಸ್ತಾರತೆಯನ್ನು ಕೇಳುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹಾಗೂ ಧರ್ಮರಾಜನ ಸಂವಾದ ರೂಪವಾಗಿರುವಂತಹ ಧರ್ಮರಾಜನಿಗೆ ಬಂದ ಪ್ರಶ್ನೆಗಳು, ಅನೇಕ ವಿಧವಾಗಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ಅಲ್ಲಿ ಉತ್ತರ ಕೊಡುವುದಕ್ಕಾಗಿ ಉದ್ಯುಕ್ತರಾಗ್ತಾ ಇದ್ದಾರೆ. ಶ್ರಾದ್ದ ಯಾಕೆ ಮಾಡಬೇಕು? ತಂದೆಯ ಹೆಸರಿನಲ್ಲಿ, ಅವರ ತಂದೆಯ ಹೆಸರಿನಲ್ಲಿ, ಅವರ ತಂದೆಯ ಹೆಸರಿನಲ್ಲಿ 3 ಜನರನ್ನು ನಾವು ಪಿಂಡದಾನವನ್ನು ಮಾಡ್ತೇವೆ. ಅದರಿಂದ ನಮಗೇನು ಸಿಗ್ತದೆ ಅಂತ ಗರುಡ ಪುರಾಣದ ವಚನವನ್ನು ಉದಾಹರಣೆಯಾಗಿ ನಮಗೆ ಕೊಡುತ್ತಾರೆ. ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ ಧನದಾತ ಭವೇತ್ ಸೋಪಿ ಯದಸ್ತೆ ಯಸ್ಯ ಪಿತಾಮಹಃ
ದದ್ಯಾತ್ ವಿಪುಲಂ ಅನ್ನ ಅದ್ಯಂ ವೃದ್ಧಸ್ತು ಪಿತಾಮಹ ತಪ್ತಾ ತೃಪ್ತಾ ಶ್ರಾದ್ದೇನ ತೇ ಸರ್ವೇ ದತ್ವಾ ಪುತ್ರಸ್ಯ ವಂಚಿತಂ. ಈ ರೀತಿಯಾಗಿ ಅಲ್ಲಿ ಯಾವ ವಿಚಾರಗಳನ್ನೆಲ್ಲವನ್ನೂ ಕೂಡ ತಿಳಿಸಿ ಮುಂದೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಮೃತರಾದ ಮೇಲೆ ಅವರವರು ಆಯಾ ಯೋನಿಗಳಲ್ಲಿ ಆಯಾ ಕರ್ಮಕ್ಕನುಗುಣವಾಗಿ ತಾವು ಅಲ್ಲಿ ಯಾವ ಕಾಲವನ್ನು ಕಳೀತಾ ಇರ್ತಾರೆ ಅದರ ಬಗ್ಗೆ ಒಂದು ವಿಚಾರಗಳನ್ನು, ಶ್ರಾದ್ದ ಅಂದ್ರೆ ಹೇಗೆ ಮಾಡಬೇಕು, ಅತ್ರತೆ ಕಥಯಿಷ್ಯಾಮಿ ಯಥಾ ಶತ್ರುಮರಿಂದನಂ ಏಚೇತೆ ಪಿತರೋ ಅನ್ನೆ ಸ್ಮಾಯಾನ್ ಯಜಮಾನೋ ವಯಂ ಪುನಃ ಪಿತ್ರಾಮ ಪುರಾ ಗೀತಂ ಲೋಕಾಂತರ ಗತೇನ ವೈ. ಭೀಷ್ಮಾಚಾರ್ಯರು ಇದಕ್ಕೆ ತಮ್ಮ ಸ್ವಂತ ಅನುಭವವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಶ್ರಾದ್ದ ಅಂದ್ರೆ ಹೇಗೆ ಮಾಡಬೇಕು, ಆ ಶ್ರಾದ್ದವನ್ನು ಮಾಡಿದ್ದರಿಂದ ನನಗೆ ಏನು ಆಗ್ತಕ್ಕಂತಹದ್ದಾಗ್ತದೆ, ಆ ಶ್ರಾದ್ದದ ವಿಚಾರವಾಗಿ ನನಗೆ ಅನೇಕ ವಿಚಾರಗಳನ್ನು ತಿಳಿಸಲಿಕ್ಕೆ ಹೊರಡ್ತಾ ಇದ್ದಾರೆ. ಆಗ ಆ ಶ್ರಾದ್ದ ಅಂದ್ರೆ ಒಂದು ದಿವಸ ಈ ಭೀಷ್ಮಾಚಾರ್ಯರು, ಇವನ ಹೆಸರು ನಿಜವಾಗ್ಲೂ ದೇವವ್ರತ ಅಂತ ಇವನ ಹೆಸರು. ಭೀಷ್ಮಾಚಾರ್ಯರ ಹೆಸರಿಟ್ಟಿದ್ದು ದೇವವ್ರತ ಅಂತ ಇವರ ಮೂಲ ಹೆಸರು. ಆದರೆ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಇವನಿಗೆ ಭೀಷ್ಮ ಅಂತ ಹೆಸರು. ಭಯಂಕರವಾದ ಪ್ರತಿಜ್ಞೆ ಮಾಡಿದ್ದರಿಂದ ಇವನು ಭೀಷ್ಮ ಅಂತ ಪಡೆದುಕೊಂಡಿದ್ದಾನೆ. ಮಾರ್ಕಂಡೇಯ ಋಷಿಗಳು ಶ್ರಾದ್ದ ಮಾಡಿಸಲಿಕ್ಕೆ ಬಂದಿದ್ದಾರೆ. ಮಾರ್ಕಂಡೇಯ ಋಷಿಗಳ ಮಾರ್ಗದರ್ಶನದಲ್ಲಿ ಭೀಷ್ಮಾಚಾರ್ಯ ತಮ್ಮ ತಂದೆಯಾಗಿರತಕ್ಕಂತಹ ಶಂತನುವಿನ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಶ್ರಾದ್ದದ ಬಗ್ಗೆ ತಮ್ಮ ಅನುಭವವನ್ನು ಹೇಳಿಕೊಳ್ಳಿಕ್ಕೆ ಹೊರಡತಕ್ಕಂತಹವನಾಗ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಧರ್ಮರಾಜನ ಮುಂದೆ ಹೇಳ್ತಾ ಇದ್ದಾರೆ, ನೋಡು ಧರ್ಮರಾಜ, ನಾನು ಶ್ರಾದ್ದ ಕಾಲೇ ಮಮ ಪಿತಃ ಮಯಾ ಪಿಂಡ ಸಮುದ್ಧೃತಃ ತಂ ಪಿತಾ ಮಮ ಹಸ್ತೇನ ಭೀತ್ವಾ ಭೂಮಿ ಮಯಾಚತ. ಶ್ರಾದ್ದ ಮಾಡ್ತಾ ಇದ್ದೇನೆ. ಶ್ರಾದ್ದದಲ್ಲಿ ಬಹಳ ವಿಚಾರ, ಬಹಳ ಸುಂದರವಾಗಿದೆ. ಶ್ರಾದ್ದದ ಕಲ್ಪನೆ ಅನ್ನುವಂತಹದ್ದು, ಅದನ್ನು ವಿಸ್ತಾರ ಮಾಡಿ ನೋಡಿದಾಗ ಪ್ರಾಸಂಗಿಕವಾಗಿ ಒಂದು ದಿವಸ ನಮ್ಮ ತಂದೆಯ ಜೊತೆಗೆ ಮಾತಾಡುವಾಗ ಶ್ರಾದ್ದದ ವಿಚಾರವಾಗಿ ಅವರು ಸ್ವಲ್ಪ ಖಾಲಿ ಇದ್ದರು, ನಾನು ಖಾಲಿ ಇದ್ದಾಗ ಈ ಶ್ರಾದ್ದದ ಬಗ್ಗೆ ಒಂದು ಕಲ್ಪನೆ ಹೇಳ್ತೀನಿ ಅಂತ ಹೇಳಿದ್ರು. ಶ್ರಾದ್ದದಾಗ ಏನದ, ಪ್ರಯೋಗದಲ್ಲಿ ಏನಿದೆ ಅದರ ಸಂಸ್ಕೃತದ ಮಂತ್ರಗಳು, ಕೆಲವೇ ಮಂತ್ರಗಳು ಉಂಟು. ಅನ್ನ ಸೂಕ್ತ ಒಂದು 20 ಮಂತ್ರಗಳಾದರೆ ಶ್ರಾದ್ದದ ಮಂತ್ರಗಳು ಕಮ್ಮಿ. ಆದರೆ ಶ್ರಾದ್ದದಲ್ಲಿ ಕ್ರಿಯೆಗಳು ಬಹಳ ಹೇಳಿದ್ದಾರೆ. ಅದನ್ನು ನಾವು ಸಂಸ್ಕೃತದ ಕ್ರಿಯೆಗಳನ್ನು ಮಂತ್ರಗಳು ಅಂತ ಅನ್ಕೊಂಡ್ಬಿಟ್ಟಿವಿ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂತಾದರೆ, ಸಂಸ್ಕೃತದ ಚತುರಸ್ರ ಮಂಡಲಂ ಕೃತ್ವ ಮಂಡಲೋಪರಿ ತಿಲಗರ್ಭಾನ್ ನಿಕ್ಷಿಪೇತ ತಾಮ್ರಪಾತ್ರ ಸ್ಥಾಪನಂ ಅಂತ, ಇವೆಲ್ಲ ಸಂಸ್ಕೃತ ವಾಕ್ಯಗಳು. ಸಂಸ್ಕೃತದ
ವಾಕ್ಯಗಳು. ಮಂಡಲ ಮಾಡಬೇಕು, ಅದ್ರ ಮೇಲೆ ಅಕ್ಕಿ ಎಳ್ಳೋ ದರ್ಭ ಹಾಕಬೇಕು, ಅದ್ರ ಮೇಲೆ ತಾಮ್ರದ ಪಾತ್ರೆ ಇಡಬೇಕು, ಅದರಾಗ ನೀರು ಹಾಕಬೇಕು, ನೀರಿನಾಗ ಅಕ್ಕಿ ಹಾಕಬೇಕು, ಆಮೇಲೆ ಎಳ್ಳು ಹಾಕಬೇಕು, ದರ್ಭ ಹಾಕಬೇಕು, ಅಡಿಕೆ ಹಾಕಬೇಕು. ಇವೆಲ್ಲ ಅದರಲ್ಲಿ ಬರತಕ್ಕಂತಹ ಕ್ರಿಯೆಗಳು. ಆಗ ನಮ್ಮ ತಂದೆಯವರು ಹೇಳಿದರು, ಶ್ರಾದ್ದ ಅಂದರೆ ಕಲ್ಪನೆ ಹೇಗಿತ್ತು ಗೊತ್ತೋ ಮೊದಲಿಗೆ. ಈಗೆಲ್ಲ ಮಂತ್ರಗಳು ಈ ಎಲ್ಲಗಳು ಮೊದಲಿಗೆ ಶುದ್ಧ ಮಡಿಯಿಂದ ಹೋಗಿ ಮನೆಗೆ ಬ್ರಾಹ್ಮಣರಿಗೆ ಆಮಂತ್ರಣ ಕೊಡಬೇಕಂತೆ. ಅಂದರೆ ಶುದ್ಧವಾಗಿ ಹೋಗಿ ಮನೆಗೆ ಆಮಂತ್ರಣ ಕೊಟ್ಟು ಆ ಬ್ರಾಹ್ಮಣರು ಶ್ರಾದ್ದಕ್ಕೆ ಬಹಳ ಜನ, ವಿಪರೀತ ಜನ ಬ್ರಾಹ್ಮಣರು ಬೆಳೆಸೋದಿಲ್ಲಂತೆ. ಬ್ರಾಹ್ಮಣರಿಗೆ ಹಿಂದಿನ ಕಾಲದಲ್ಲಿ ಸಾವಿರಾರು ಜನರಿಗೆ ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕ್ತಾ ಇದ್ದಿಲ್ಲ. ಮನೆಗೆ ಹೋಗಿ ಕರಿಬೇಕಂತೆ, ಆಮಂತ್ರಣ ಕೊಡಬೇಕಂತೆ. ಅವರು ಮನೆಯಿಂದ ಮಡಿಯಿಂದ ಬರಬೇಕಂತೆ ಬ್ರಾಹ್ಮಣರು. ಮಡಿಯಿಂದ ಅಂದ್ರೆ ಏನು, ಸುಮ್ಮನೆ ಉಟ್ಕೊಂಡು ಮಡಿ ಇಲ್ಲೇ ಬಿಟ್ಟು ಇಲ್ಲೇ ಉಟ್ಕೊಂಡು ಇಲ್ಲೇ ಮೈ ಮೇಲೆ ಒಂದು ಅಜ್ಜಿ ಪಂಜೆ ಹಾಕೊಂಡು ಬಂದ್ವೆ ಅಂತ ಅನ್ನುವಂತಹ ಮಡಿ ಅಲ್ಲ. ಶುದ್ಧ ಸ್ನಾನ ಮಾಡಿ ನೀರು ಹಾಕೊಂಡು ಒಣ ಬಟ್ಟಿ ಉಟ್ಕೊಂಡು ಮಡಿ ದೇವ್ರ ಪೂಜಾ ಮುಗಿಸ್ಕೊಂಡು ಕೈಯಾಗ ತಾಲಿ ಹಿಡ್ಕೊಂಡು ಈ ಬ್ರಾಹ್ಮಣನ ಮನೆಗೆ ಬರಬೇಕಂತೆ. ಆಗ ಇಬ್ಬರು ಬ್ರಾಹ್ಮಣರು ಬಂದಾಗ ಬರ್ರಿ ಅಂತ ಸ್ವಾಗತ ಮಾಡಿ ಅವರ ಕಾಲಿಗೆ ನೀರು ಹಾಕಬೇಕಂತೆ. ಬ್ರಾಹ್ಮಣರು ಬಂದಿದ್ದಾರೆ, ಮಡಿಯಿಂದ ಪಾದ ತೊಳಿಬೇಕಂತೆ. ಬ್ರಾಹ್ಮಣರು ಬಂದಿದ್ದಾರೆ ಅಂತ ಪಾದ ತೊಳೆದು ಕೂಡಿಸ್ಬೇಕಂತೆ. ಆಮೇಲೆ ಇನ್ನೊಬ್ಬ ಬ್ರಾಹ್ಮಣರು ಬಂದಿದ್ದಾರೆ ಅಂತ ಇಬ್ಬರು ಬ್ರಾಹ್ಮಣರ ಪಾದ ತೊಳೆದು ಕೂಡಿಸಿ ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕಾಲು ತೊಳ್ಕೊಂಡ್ಮೇಲೆ ಕೈ ತೊಳ್ಕೊಳ್ಬೇಕು ಅಂತ ಅವರಿಗೆ ಅರ್ಘ್ಯ ಅಂತೇಳಿ ಕೈಗೆ ನೀರು ಹಾಕಿ ಅವರಿಗೆ ಉಪಚಾರಗಳನ್ನು, ವಸ್ತ್ರ ಇದು ಏನು ಉಪಚಾರಗಳನ್ನು ಕೊಟ್ಟು ಅವರಿಗೆ ಊಟಕ್ಕೆ ಹಾಕಿ ಅವರ ಮುಂದೆ ಪಿಂಡ ಪ್ರದಾನ ಮಾಡಿಬಿಟ್ರೆ ಶ್ರಾದ್ದ ಮುಗಿದು. ಅವರಿಗೆ ಊಟಕ್ಕೆ ಹಾಕೋದು, ಬಡಿಸೋದು. ಅವರು ಊಟ ಆಯಿತು ಮಾಡ್ರಿ ಪಿಂಡ ಪ್ರದಾನ ಅಂದಾಗ ಪಿಂಡ ತಗೊಂಡು 3 ಕಟ್ಟಿ ಮುಂದಿಡೋದು. ಆ ಪಿಂಡಕ್ಕೆ ಮತ್ತೇನು ಬ್ರಾಹ್ಮಣರಿಗೆ ಕೊಟ್ಟಿದ್ದು ಅದನ್ನು ಪಿಂಡಕ್ಕೂ ಏರಿಸಿ ಪೂಜೆ ಮಾಡಿ ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ಟು ಶ್ರಾದ್ದದ ಕರ್ಮ ಮುಗೀತು. ಶ್ರಾದ್ದದಲ್ಲಿರೋದಿಷ್ಟೇ, ಬ್ರಾಹ್ಮಣರು ಕರೆಯೋದು, ಕಾಲು ತೊಳೆಯೋದು, ಕೈ ತೊಳೆಯೋದು, ಊಟಕ್ಕೆ ಹಾಕೋದು, ಅವ್ರ ಮುಂದೆ ಪಿಂಡ ಇಡೋದು. ಅಥವಾ ಪಿಂಡದಾನಾದಿಗಳಿಲ್ಲದೆ ಇದ್ರೂ ಕೂಡ ಗಂಡ ಬ್ರಹ್ಮಾರ್ಪಣ ಅಂತ ಕರೀತಾರೆ. ಬ್ರಹ್ಮಾರ್ಪಣ ಶ್ರಾದ್ದ ಅಂತ. ಬ್ರಾಹ್ಮಣರು ಬರೋಣ ಕಾಲು ತೊಳೆಯೋದು, ಅವ್ರಿಗೆ ಎಲೆ ಹಾಕಿ ಊಟಕ್ಕೆ ಹಾಕೊಳ್ಳೋದು, ಅವ್ರ ಮುಂದೆ ತಿಲತರ್ಪಣ ಮಾಡಿಕೊಂಡು ಅವ್ರ ಊಟ ಆದ್ಮೇಲೆ ಮನೆ ಯಜಮಾನ ಊಟ ಮಾಡಿಬಿಡೋದು, ಮುಗಿದೋಯ್ತು ಶ್ರಾದ್ದ ಅಂತ. ಈ ರೀತಿಯಾಗಿ ಬ್ರಾಹ್ಮಣರ ಭೋಜನ ಇದು ಬಹಳ ಮಹತ್ವದ್ದು. ಮತ್ತು ಪಿಂಡ ಆದರೆ ಪಿಂಡ ಪ್ರಧಾನ ಶ್ರಾದ್ದ, ಇಲ್ಲದೇ ಇದ್ದರೆ ಬ್ರಹ್ಮಾರ್ಪಣ ಶ್ರಾದ್ದ. ಇದು ಶ್ರಾದ್ದದ ಒಂದು ಇರುವಂತಹ ಪ್ರಯೋಗ. ನಾವಿದನ್ನ ಬ್ರಾಹ್ಮಣಾಭಾವೇ, ಬ್ರಾಹ್ಮಣರಿಗೆ ನಮಗೆ ಪ್ರತ್ಯಕ್ಷ ಸಿಗುವುದಿಲ್ಲ, 12ನೇ ದಿವಸ ವರ್ಷ ಶ್ರಾದ್ದಕ್ಕೆ ಬ್ರಾಹ್ಮಣರು ಸಿಗೋದೇ ನಮಗೆ ಹೈರಾಣ ಆಗ್ತದ ಅನ್ನೋ ದೃಷ್ಟಿಯಿಂದ ಆ ಬ್ರಾಹ್ಮಣರ ಸ್ಥಾನಕ್ಕೆ ದರ್ಭೆಯನ್ನು ಇಡ್ತಾ ಇದ್ದೆ. ದರ್ಭೆಯನ್ನು ಇಟ್ಟು ಆ ಪ್ರತ್ಯಕ್ಷ ಬ್ರಾಹ್ಮಣರು ಕೂಡಿಸಿದ್ರೆ ಎಲ್ಲ ಅಡಿಗೆ ಮಾಡಿ ಊಟಕ್ಕೆ ಹಾಕ್ಬೇಕಾಗ್ತದೆ. ದರ್ಭೆ ಬ್ರಾಹ್ಮಣರು ಕೂಡಿಸಿದ್ರೆ ಅನ್ನ ಪಾಯಸದಾಗ ಬಗ್ಗೆ ಹರಿತದೆ ಅಂತೇಳಿ. ನಿಜವಾಗ್ಲೂ ಶ್ರಾದ್ದ ಅಂದರೆ ಎಲ್ಲ ಅಡಿಗೆ ಮಾಡಬೇಕು, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಿಬ್ರು ಬ್ರಾಹ್ಮಣರಿಗೆ, ಆಮೇಲೆ ಎಲ್ಲ ಅಡಿಗೆ ಬಡಿಸಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಆಮೇಲೆ ತಾವು ಊಟವನ್ನು ಮಾಡತಕ್ಕಂತಹದ್ದಾಗಬೇಕು. ಇದು ನಿಜವಾಗಲೂ ಶ್ರಾದ್ದದ ಕ್ರಮ. ಆದರೆ ಈಗ ಅದು ಕಾಲಕ್ರಮೇಣ ಶ್ರಾದ್ದಕ್ಕೆ ಬಂದು ನಿಂತುಕೊಂಡಿದೆ. ಪಿಂಡದಾನಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿದೆ. ಅದರಲ್ಲಿಯೂ ಕೂಡ ಶ್ರದ್ಧೆಯಿಂದ ಮಾಡುವಂತಹದ್ದು. ಆಗ ಆ ಶಂತನುವಿನ ಶ್ರಾದ್ದವನ್ನು ಮಾಡಲಿಕ್ಕೆ ಮಗನಾಗಿರ್ತಕ್ಕಂತಹ ಮಗನಾಗಿರುವಂತಹ ಭೀಷ್ಮಾಚಾರ್ಯರು ತಾವು ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ಆಗ ಆ ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದರು. ಹಾಕಿದ ಮೇಲೆ ಅಂದರೆ ಆ ಇಬ್ಬರು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನೆಲದ ಮೇಲೆ ದರ್ಭ ಹಾಸಿ ಪಿಂಡವನ್ನು ಇಡಬೇಕು. ಮಯಾ ದತ್ತೇನ ಭೂತಲೆ ಅಂತ ಹೇಳ್ತಾರೆ. ಪಿಂಡ ಇಡುವಂತಹದ್ದು ನೆಲದ ಮೇಲೆ ಇಡಬೇಕು. ನೆಲದ ಮೇಲೆ ದರ್ಭ ಹಾಸಬೇಕು, ಮಂಡಲ ಮಾಡಬೇಕು. ಮಂಡಲ ಮಾಡಿದ ಮೇಲೆ ದರ್ಭ ಹಾಸಿ ದರ್ಭದ ಮೇಲೆ ಇಡಬೇಕು. ಈಗ ಒಂದು ಸಂಪ್ರದಾಯ ವಿಷ್ಣುಪಾದವನ್ನಿಟ್ಟು ಅದರ ಮೇಲೂ ಕೂಡ ದರ್ಭ ಹಾಕಿ ಇಡುವಂಥ ಒಂದು ಕ್ರಮ. ನಿಜವಾಗ್ಲೂ ವಿಷ್ಣುಪಾದ ಇಡಬೇಕು ಅಂತ ಇಲ್ಲ, ಆದರೆ ಒಂದು ಪರಂಪರೆ ಬಂದಿದೆ.
ಗಯಾದಲ್ಲಿ ಶ್ರಾದ್ದ ಮಾಡಿದಂತ ಆಗ್ತದೆ ಅಂತ ವಿಷ್ಣುಪಾದದ ಮೇಲೆ ಇಡುವಂತಹದ್ದು. ಆದ್ರೆ ವಿಷ್ಣುಪಾದದ ಮೇಲೆ ಇಡಬೇಕಾದ್ರೂ ಆ ವಿಷ್ಣುಪಾದದ ಮೇಲೆ ದರ್ಭ ಹಾಸಿನೇ ಮತ್ತು ಪಿಂಡ ಇಡಬೇಕು. ಆಗ ಅಲ್ಲಿ ತಂದೆಯ ಪಿಂಡ ಇಡಬೇಕು ಅಂತ ಹೇಳಿ ಪಿಂಡವನ್ನು ಕೈಯಾಗ ತಗೊಂಡಿದ್ದಾನೆ. ನೆಲ ಒಡೆದು ತಂದೆಯ ಕೈ ಮೇಲೆ ಬಂದ್ಬಿಡ್ತು. ನೋಡ್ರಿ, ಭೀಷ್ಮಾಚಾರ್ಯರು ಶ್ರಾದ್ದ ಮಾಡುವಾಗ ಶಂತನು ಅವರ ತಂದೆ ಆ ದರ್ಭ ಹಾಕಿದ ಪಕ್ಕದಲ್ಲಿ ಭೂಮಿ ಒಡೆದ ಮೇಲೆ ಬಂತು. ನೋಡ್ತಾನೆ, ಕೈಯಾಗ ಹಾಕೊಂಡಿದ್ದು ಖಡ್ಗ, ಕೈಯಲ್ಲಿರೋ ಉಂಗುರ ಎಲ್ಲ ನೋಡಿ ಗುರ್ತಾಗ್ತದೆ, ಇದು ನಮ್ಮ ತಂದೆ ಕೈ ಅಂತೇಳಿ. ಮೇಲಿಂದ ಧ್ವನಿ ಕೇಳಿಸ್ತದೆ, ನಿನ್ನ ಶ್ರಾದ್ದಕ್ಕೆ ನಾನು ಬಹಳ ತೃಪ್ತನಾಗಿದ್ದೇನೆ, ಬಹಳ ಸಂತೋಷಪಟ್ಟಿದ್ದೇನೆ, ಕೊಡು ನನಗೆ ಪಿಂಡ ಅಂತ ಧ್ವನಿ ಬಂತ. ಸಂತೋಷ ಆಯ್ತು. ನಾವು ಶ್ರಾದ್ದ ಮಾಡುವಾಗ ನಮ್ಮ ತಂದೆ ಕೈಯೇ ಮೇಲೆ ಬಂದಿದೆ ಅಂದರೆ, ತಂದೆ ಹೆಸರು ತಗೊಂಡು ಏನೋ ಹೆಸರು ಮರೆತು ಇಟ್ಟು ಮಾಡಿ ಏನೋ ಗದ್ಲಾಗ ನಾವು ಮಾಡುವಾಗ ಸ್ವತಃ ನಮ್ಮ ಶ್ರಾದ್ದ ನಮ್ಮ ತಂದೆಗೆ ಮುಟ್ತದೋ ಇಲ್ಲೋ ಎನ್ನುವಂತಹ ಕಲ್ಪನೆಯಲ್ಲಿ ನಾವಿರ್ತೇವೆ. ಅದರಾಗ ಪ್ರತ್ಯಕ್ಷವಾಗಿ ಒಂದು ಕೈ ಬಂದಿದೆ, ಸಂತೋಷದಿಂದ ಪಿಂಡ ಕೊಟ್ಟು ಬಿಡ್ತಿದ್ವಿ. ನಾವು ಯಾರಾದ್ರೆ ನಮ್ಮ ತಂದೆ ಕೈ ಬಂದದ ನೋಡಿ ಪಿಂಡ ಕೊಟ್ಟೆ, ಅಪ್ಪ ತೊಗೊಂಡ್ಬಿಡು, ತತ್ ಕೇಳಿದೆ ಅಂದಮೇಲೆ ನೀನು ಕೇಳದೆ ಹೆಚ್ಚ ನಾನು ಕೊಡದೆ ಹೆಚ್ಚ ಅಂತ ಪಿಂಡ ಇಟ್ಟು ಕೈ ಮುಗಿದು ಬಿಡ್ತಿದ್ವಿ. ಆದರೆ ಭೀಷ್ಮಾಚಾರ್ಯ ಹೇಳಿದರು, ದರ್ಭ ಇಡುವಂತಹದ್ದು, ಪಿಂಡ ಇಡುವಂತಹದ್ದು ದರ್ಭದ ಮೇಲೆ ಹೊರತು ನಿನ್ನ ಕೈಯಲ್ಲಿ ಕೊಡುವಂಥ ಶಾಸ್ತ್ರ ಹೇಳಿಲ್ಲಪ್ಪ ಅಂತ ಹೇಳ್ತಾರೆ. ನಮ್ಮ ಪುರೋಹಿತರು ಪಿಂಡನ್ನ ದರ್ಭದ ಮೇಲೆ ಇಡು ಅಂತ ಹೇಳ್ಯಾರ. ಮಾರ್ಕಂಡೇಯಾಚಾರ್ಯ ಎದುರಿಗೆ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಕುತ್ಕೊಂಡಿದ್ದಾರೆ, ಶ್ರಾದ್ದದ ಮಂತ್ರ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ದರ್ಭದ ಮೇಲೆ ಪಿಂಡ ಇಡು ಅಂತ ಹೇಳಿ, ಅಂತ ನಿನ್ನ ಕೈಯಲ್ಲಿ ಕೊಡು ಅಂತ ಹೇಳಿಲ್ಲ. ನೀನು ಬಂದು ಕೇಳಬಹುದು ನಿನ್ನ ಇಚ್ಛೆಯಿಂದ, ಆದರೆ ಶಾಸ್ತ್ರದಲ್ಲಿ ಹೇಳಿದ್ದೇನು, ಪಿಂಡ ಇಡೋದು ಎಲ್ಲಿ? ದರ್ಭದ ಮೇಲೆ ಪಿಂಡ ಇಡಬೇಕೇ ವಿನಃ ನೀನೇನೋ ಕೈ ಮಾಡಿ ತಂದಿ ಅಂತಂದ್ರೆ ನಿನ್ನ ಕೈಯಲ್ಲಿ ಕೊಡೋದು ಯಾವುದು ನಿನಗೆ ಮುಟ್ಟೋದಿಲ್ಲ ತಂದೆ ಅಂತ ಭೀಷ್ಮಾಚಾರ್ಯರು. ನೋಡ್ರಿ, ತಂದೆ ಕೈ ಬಂದಿದೆ, ತಂದೆ ಪಿಂಡ ಕೇಳ್ತಾ ಇದ್ದಾನೆ, ಆದರೂ ಕೂಡ ಕೊಡೋದನ್ನು ಬಿಟ್ಟು ಹೇಳ್ತಾ ಇದ್ದಾನೆ ಧರ್ಮಶಾಸ್ತ್ರ, ನಿನ್ನ ಕೈಯಲ್ಲಿ ಪಿಂಡವನ್ನು ನಾನು ಕೊಡುವುದಿಲ್ಲ. ಯಾಕೆ? ಅದು ಶಾಸ್ತ್ರ ಸಮ್ಮತ ಅಲ್ಲ. ನನ್ನ ಗುರುಗಳು ಹೇಳಿದ್ದಾರೆ, ಮಾರ್ಕಂಡೇಯ ಋಷಿಗಳು ಪುರೋಹಿತರು ಹೇಳಿದ್ದಾರೆ, ದರ್ಭದ ಮೇಲೆ ಪಿಂಡ ಇಡುತ್ತೇನೆ ಅಂತೇಳಿ ಪಕ್ಕದಲ್ಲಿ ತಂದೆಯ ಕೈ ಬಂದರೂ ಕೂಡ, ನನಗೆ ನೀನು ಪಿಂಡ ಕೊಡುವಂತ ಕೇಳಿದ್ರು ಕೂಡ ಆ ಪಿಂಡದ ಮೇಲೆ, ಆ ಒಂದು ದರ್ಭದ ಮೇಲೆ ಪಿಂಡವನ್ನಿಟ್ಟು ಪಿಂಡ ಪ್ರದಾನ ಶ್ರಾದ್ದ ಮಾಡಿ ಪಿಂಡ ಇಟ್ಟು ಎಳ್ಳು ನೀರು ಬಿಟ್ಟು ಕೈ ಹೋಗ್ಬಿಡ್ತು. ನೋಡ್ರಿ, ಹಿಂಗೇನಾದರೂ ಆಗಿ ಏನಾದರೂ ಪಿಂಡ ಅಂತ ಕೇಳಿದ್ರೆ ನಾವು ಸಂತೋಷದಿಂದ ಕೊಟ್ಟ ಕೈ ಮುಗಿದು ನಡಿ, ಆಯ್ತು ನಡಿ ಮುಡ್ತೀನಿ ಒಪ್ಪಗ ಅಂತೇಳಿ ಜೈ ಅಂದು ಬಂದ್ಬಿಟ್ರಿ. ಏನ್ರಿ ಎಂತಹದ್ದಿದು ಅಂತ ಹೇಳಿ ಅಂತ. ಆದರೆ ಭೀಷ್ಮಾಚಾರ್ಯರು ಹಾಗೆ ಮಾಡಲಿಲ್ಲ. ಶ್ರಾದ್ದ ಕಾಲೇ ಮಮ ಪಿತು ಮಯಾ ಪುಂಡ ಸಮದ್ರಿತ, ಆಗ ಕುಶೇಶ್ವೇವ ತತಂ ಪಿಂಡಂ ದತ್ತವಾನ್ ಅವಿಚಾರಯನ್. ಆಗ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ, ಅವಿಚಾರಯನ್, ಏನೋ ವಿಚಾರ ಮಾಡದೇನೆ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಾರ್ದೇನೆ ಸ್ಪಷ್ಟವಾಗಿ ದರ್ಭದ ಮೇಲೆ ಪಿಂಡ ಇಡ್ತಾನೆ. ಅವನ ಕೈಯಲ್ಲಿ ಕೊಡಲಿಲ್ಲ, ದರ್ಭದ ಮೇಲೆ ಪಿಂಡವನ್ನು ಇಡತಕ್ಕಂಥವನಾಗ್ತಾ ಇದ್ದಾನೆ. ತ್ವಯಾ ದಾಯಾದವಾನಸ್ಮಿ ಕೃತಾರ್ಥೋ ಮಮ ತತ್ರ ಚೇತ್ ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ ಯಥಾ ಚತುರ್ಥಂ ಧರ್ಮಸ್ಯ ರಕ್ಷಿತಾ ಲಭತೆ ಫಲಂ ಪಾಪಸ್ಯ ಹಿ ಯಥಾ ಮೂಢಃ ಫಲಂ ಪ್ರಾಪ್ನೋತ್ಯರಕ್ಷಿತಃ ಪ್ರಮಾಣಂ ವಿದ್ಧಿ ಕುರುತೆ ಧರ್ಮ ಚರಣೇಶು ಪಾರ್ಥಿವಃ ಪ್ರಜಾ ತದನುವರ್ತಂತೆ ಪ್ರಮಾಣ ಚರಿತಂ ಸದಾ
ತಸ್ಮಾತ್ ತವಾಹಂ ಸುಪ್ರೀತ್ಯ ಪ್ರೇತ್ಯಾಚ ವರಮುತ್ತಮಂ ದದಾಮಿತೆ ಪ್ರತೀಚ್ಛತ್ವಂ ತ್ರೀಷು ಲೋಕೇಶು ದುರ್ಲಭಂ. ಆಗ ಅಲ್ಲಿ ಹೇ ಸತ್ಪುತ್ರನೇ, ಆಗ ಶಂತನು ದರ್ಭದ ಮೇಲೆ ಪಿಂಡ ಇಟ್ಟ ಕ್ಷಣ ಮಗನನ್ನು ಕುರಿತು ಶಂತನು ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯನ್ನು ಕುರಿತು, ತ್ವಯಾ ದಾಯದ ವಾನಸ್ಮಿ ಕೃತಾರ್ಥೋತ್ರ ಮೇ ಚೇಹಚ. ನೀನೇನು ಇವತ್ತು ಸತ್ಪುತ್ರನಾಗಿ ಶಾಸ್ತ್ರೋಕ್ತ ರೀತಿಯಿಂದ ನನ್ನನ್ನು ಖಂಡನ ಮಾಡಿ ನಾನು ಕೈ ತಂದರೂ ಕೂಡ ನನಗೆ ನೀನು ಕೊಡದೇನೆ ವೈದಿಕ ವಿಧಿವಿಧಾನದಲ್ಲಿ ಆಸಕ್ತನಾಗಿ ಅದರ ಮೇಲೆ ವಿಶ್ವಾಸವನ್ನಿಟ್ಟು ಅದರಿಂದ ಏನು ಶ್ರಾದ್ದವನ್ನು ಮಾಡಿದೆಯಲ್ಲ, ಇದರಿಂದ ನನಗೆ ಯಥಾ ಚತುರ್ಥಂ ಧರ್ಮಸ್ಯ ರಕ್ಷಿತಾ ಲಭತೆ ಫಲಂ. 4 ಪಾದಗಳಿಂದ ಕೂಡಿದ ಧರ್ಮದ ರಕ್ಷಣೆ ಹೀಗೆ ಸರಿಯಾಗಿ ಮಾಡಿಬಿಟ್ರೆ ಯಾವ ತೊಂದರೆಯೇ ಬರುವುದಿಲ್ಲ ಲೋಕದಲ್ಲಿ. ಶ್ರದ್ಧೆಯಿಂದ ಮಾಡಿದಿ ನೀನು, ಯಾವ ಮನಸ್ಸಿನ ವ್ಯಗ್ರತೆಯನ್ನು ಮಾಡಿಕೊಳ್ಳಿಲ್ಲ. ಧರ್ಮಶಾಸ್ತ್ರದ ವಿರುದ್ಧವಾಗಿ ನೀನು ಮಾಡಲಿಲ್ಲ. ಮನಸ್ಸಿಗೆ ಗೋಚಾರ ಮಾಡಿದಂತೆ ಯಾರೋ ಏನು ಹೇಳಿದರಂತೆ ಕೇಳಲಿಲ್ಲ. ನಮ್ಮಲ್ಲೆಲ್ಲ ಬಹಳ ವಿಚಿತ್ರ ರೀ, ಭಾರಿ ವಿಚಿತ್ರ ವಿಚಿತ್ರ ಪ್ರಶ್ನೆಗಳು ಕೇಳ್ತಿರ್ತಾರೆ. ಧರ್ಮಶಾಸ್ತ್ರ ಹೇಗೆ ಹೇಳಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರ್ತದೆ. ಇವತ್ತು ಬೆಳಗ್ಗೆ ಒಂದು ಫೋನ್ ಕಾಲ್ ಬಂದಿತ್ತು. ಏನು ಧರ್ಮಶಾಸ್ತ್ರ? ಅಮೇರಿಕಾದಲ್ಲಿ ಮೊಮ್ಮಗ ಹುಟ್ಟಿದ್ದಾನೆ. ಕಕ್ಕ ಅಜ್ಜ ಅಜ್ಜಿ ಕಕ್ಕ ಕಕ್ಕಿ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ಅವರ ಬಳಗದವರು ಇನ್ನೊಬ್ಬರು ಅವರ ಮನೆಯಲ್ಲಿ ಬಂದು ಇದ್ದು ಮಠದಲ್ಲಿ ಹೋಗಿ 3 ದಿವಸ ಶ್ರಾದ್ದ ಮಾಡಬೇಕು. ಅವರೇನು ಇಲ್ಲಿ ಇವ್ರ ಮನ್ಯಾಗ ಸುಮ್ಮನೆ ಬಂದು ಇಳ್ಕೋತಾರಷ್ಟೇ. ಶ್ರಾದ್ದ ಮಾಡಬೇಕು. ಅವ್ರು ನಮ್ಮ ಮನ್ಯಾಗ ಕರ್ಕೋಬೇಕೋ ಬೇಡ, ಅವ್ರು ನಮ್ಮ ಮನೆಯಾಗ ಇಟ್ಕೋಬೇಕೋ ಬೇಡ, ಅವ್ರನ್ನ ನಾವು ಇದು ಮಾಡಿದರೆ ಅವ್ರಿಗೆ ಶ್ರಾದ್ದ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ. ನಾವು ವೃದ್ಧಿಯವರಿದ್ದೇವೆ. ಅರೆ ನಿಮ್ಗ ಹೌದು ಖರೆ ಕೇಳ್ರಿ, ಬೇಡ ಅನ್ನೋದಿಲ್ಲ. ಕೂಸು ಹುಟ್ಟಿದ್ದಲ್ಲಿ ಇಲ್ಲಲ್ರಿ ಅಮೇರಿಕಾದಾಗ. ಅಂತ ಅಮೇರಿಕಾದಾಗ ಹುಟ್ಟಿದ ಮೇಲೆ ಇಲ್ಲೇನು ಸಂಬಂಧ ಬರ್ತದೆ? ಸಪ್ತ ಸಾಗರಗಳು ಊರು ಗ್ರಾಮಾಂತರ ದಾಟಿದ್ರೆ 3 ದಿವಸದ ಮೈಲಿಗೆ ನಾವು 1.5 ದಿವಸಕ್ಕೆ ಬಂದ್ಬಿಡ್ತೀವಿ. ದೇಶಾಂತರ ಸಮುದ್ರಾಂತರ ದಾಟಿದ್ರೆ ಶಾಸ್ತ್ರದಲ್ಲಿ ಏನೂ ಇಲ್ಲ. ಆದ್ರೆ ಕೇಳಿದರೆ ನಾವು ಶಾಸ್ತ್ರ ಪ್ರಕಾರ ಉತ್ತರ ಕೊಟ್ಟರೆ ಅವರಿಗೆ ನಂಬಿಕೆ ವಿಶ್ವಾಸ ಇಡ್ಲಿಕ್ಕೆ ಆಗ್ತದೋ? ಶಾಸ್ತ್ರ ಬಹಳ ಕಠಿಣ, ಅದು ಬಹಳ ಸೂಕ್ಷ್ಮ. ಅದು ನಾವು ವೃದ್ಧಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಶಾಸ್ತ್ರದಲ್ಲಿ ಹೇಳಿದೆ, ಅವರು ಸಾಗರ ದಾಟಿ ಹೋದ್ರು ಅಂದ್ರೆ ಮುಗಿದೋಯ್ತು, ಅವರಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಆಗ ನಾವು ಏನೂ ಉತ್ತರ ಕೊಡುವಂತಿಲ್ಲ. ನೀವು ಆಚರಣೆ ಮಾಡ್ತಾ ಇದ್ರೆ, ವೃದ್ಧಿ ಮನಿ ಇದ್ರೆ, ಇನ್ನೊಬ್ಬರನ್ನು ಕರೆಸಿಕೊಂಡು ಮನೆಯಲ್ಲಿಟ್ಟುಕೊಂಡು ಅವರು ಶ್ರಾದ್ದವನ್ನು ಮಾಡುವವರು ನೀವು ಮುಟ್ಟಿದ ಅನ್ನಪಾನಾದಿಗಳನ್ನು ಮಾಡುವಂತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇರ್ಬೋದು ಅವರಷ್ಟೇ, ಆದರೆ ನೀವು ಮಾಡಿಕೊಟ್ಟ ಆಹಾರ, ನೀವು ಮಾಡಿಕೊಟ್ಟದ್ದು ನೀರು, ಅದು ಯಾವುದು ಶ್ರಾದ್ದ ಮಾಡುವಂಥ ವ್ಯಕ್ತಿ ಸ್ವೀಕಾರ ಮಾಡುವಂತೆ ಇಲ್ಲ. ಇದನ್ನು ಯಾವ ಧರ್ಮಶಾಸ್ತ್ರದಾಗ ಬರೆದಿಟ್ಟಿರ್ತಾರೇನ್ರಿ? ಇದು ಹಿಂಗೆ ಮಾಡಬೇಕು ಮಾಡಬಾರ್ದು ಅಂತೇಳಿ ನಾವು ಅನುಕೂಲಕ್ಕೆ ತಕ್ಕಂತೆ ಉತ್ತರ ಕೊಟ್ಕೋಬೇಕು, ಅನುಭವದ ಮೇರೆಗೆ ಉತ್ತರ ಕೊಟ್ಕೋಬೇಕು. ಇಂತಿಂತಹ ಪ್ರಶ್ನೆಗಳು ಬಂದ್ಬಿಡ್ತದೆ. ಏನೂ ಉತ್ತರ ಕೊಡ್ಲಿಕ್ಕೆ ಯಾವ ಗ್ರಂಥಗಳು ಹುಡುಕಾಡಿದ್ರೂ ಸಿಗುವುದಿಲ್ಲ. ನಾಳೆ ಮುಂಜಾನೆ ಅವ್ರು ನಮ್ಮ ಮನೆಗೆ ಬರ್ತಾರೆ, 3 ದಿವಸ ನಮ್ಮ ಮನೆಯಲ್ಲಿದ್ದು ಮಠಕ್ಕೆ ಹೋಗಿ ಶ್ರಾದ್ದ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡ್ತೀರಿ ಇದಕ್ಕೆ? ಈ ರೀತಿಯಾಗಿ ಧರ್ಮಶಾಸ್ತ್ರಗಳ ಹೇಳೋದು ಕೇಳೋದು ಇಷ್ಟು ಕಠಿಣ ಆಗಿಬಿಟ್ಟದೆ. ಯಾವ ಗ್ರಂಥಗಳೆಲ್ಲ ಬರೆದಿಟ್ಟಿಲ್ಲ ಇದನ್ನ, ನಮ್ಮ ಅನುಭವದಿಂದಲೇ ನಾವು ಹೇಳಬೇಕು. ಅದನ್ನೇ ನಾನು ಅವರಿಗೆ ತಿಳಿಸಿದೆ. ನಿಮ್ಮ ಮನೆಯಲ್ಲಿ ಅವ್ರು ಇರೋದಿದ್ರೆ ಬರೀ ವಾಸ್ತವ್ಯಕ್ಕಾಗಿರಬೇಕು. ನೀವು ಮುಟ್ಟಿದ ನೀರಾಗಲಿ
ಇದಾಗಲಿ ಅವರು ಸ್ವೀಕಾರ ಮಾಡುವಂತೆ ಇಲ್ಲ ಶ್ರಾದ್ದ ಮಾಡುವಂಥ ವ್ಯಕ್ತಿ. ಯಾಕಂದ್ರೆ ನೀವು ಜನನಾ ಶೌಚದವರು, ವೃದ್ಧಿ ಇದ್ದವರು. ಆದ್ದರಿಂದ ಇಲ್ಲಿ ಬೇರೆ ಕಡೆಗೆ ಆದರೆ ಅನುಕೂಲ ಆದ್ರೆ ಅಲ್ಲೇ ಇರಲಿ, ಇಲ್ಲದೆ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಬಳಸ್ತಾರದೆ ಇನ್ನೊಬ್ರು ಯಾರಾದರೂ ಬಂದು ಅವರಿಗೆ ಮಾಡಿಕೊಡ್ರಿ. ಈ ರೀತಿಯಾಗಿ ಧರ್ಮಗಳನ್ನು ನಾವು ನಮಗೆ ತಕ್ಕಂತೆ ಅನುಕೂಲತೆಗಳು ಮಾಡ್ತಾ ಹೊರಡ್ತಾ ಇದ್ದೇವೆ. ಹಾಗೆ ಈ ಶಾಸ್ತ್ರಗಳ ಧರ್ಮಗಳ ವಿಚಾರವಾಗಿ ಸರಿಯಾಗಿ ನೀನು ತಿಳಿದು ನಡೆಸ್ತಾ ಇದ್ದೀಯ, ಏನೋ ಅರ್ಧಮರ್ಧ ತಿಳಿದು ನಡೆಸಿಲ್ಲ ಅಂತ ಸಂತೋಷ ಪಡುತ್ತಾರೆ. ಶಂತನು ಸಂತೋಷವನ್ನು ಪಡ್ತಕ್ಕಂಥ ಪ್ರಮಾಣಂ ವಿದ್ಧಿ ಕುರುತೆ ಧರ್ಮಾಚರಣೇಶು ಪಾರ್ಥಿವ. ನೋಡ್ರಿ, ಪ್ರಮಾಣ ಪುರಸ್ಸರವಾಗಿ ನೀನು ಧರ್ಮಾಚರಣೆಯನ್ನು ಮಾಡತಕ್ಕಂಥವನಾಗ್ತಾ ಇದ್ದಿ. ಪ್ರಜಾ ತದನು ವರ್ತತೆ ಪ್ರಮಾಣಾಚರಿತಂ ಸದಾ. ಧರ್ಮದ ರಕ್ಷಣೆ ಮಾಡುವ ರಾಜನಿಗೆ ಧಾರ್ಮಿಕ ಕಾರ್ಯವನ್ನು ಮಾಡುವಂತಹ ಪ್ರಜೆಗಳು ಇದ್ದಂತಹ ಸಂದರ್ಭದಲ್ಲಿ ಧರ್ಮದ 4ನೇ 1 ಭಾಗದ ಫಲ ಆ ರಾಜನಿಗೆ ಬರ್ತಕ್ಕಂತಹದ್ದಾಗ್ತದಂತೆ. ಎಷ್ಟು ಚಂದ ಹೇಳುತ್ತಾರೆ. ಒಂದು ಶಾಸ್ತ್ರದಲ್ಲಿ ರಾಜ ತಾನು ಧರ್ಮಿಷ್ಠನಾಗಿ ಧರ್ಮ ಕಾರ್ಯದಲ್ಲಿ ಮಾಡಲಿಕ್ಕಾಗಿ ಅವನು ಪ್ರಜೆಗಳನ್ನು ಪ್ರೇರಣೆ ಮಾಡಿದರೆ ಪುಣ್ಯ ಬರುವಂತಹ 100% ಪುಣ್ಯದಲ್ಲಿ 25% ಪುಣ್ಯ ಆ ರಾಜನಿಗೆ ಬರ್ತದಂತೆ. ಭೀಷ್ಮಾಚಾರ್ಯರಿಗೆ ಶಂತನು ಹೇಳ್ತಾ ಇದ್ದಾನೆ, ರಾಜನಾದವನು ಪ್ರಜೆಗಳಿಗೆ ಈ ರೀತಿಯಾಗಿ ಧರ್ಮ ಕಾರ್ಯದಲ್ಲಿ ಮಾಡಲಿಕ್ಕೆ ಆಸಕ್ತನನ್ನಾಗಿ ಮಾಡಿ ಧರ್ಮ ಕಾರ್ಯವನ್ನು ಮಾಡಿಸಿದರೆ ಅವನೇನೂ ಧರ್ಮ ಚರಣೆಯಲ್ಲಿ ಇವರಲ್ಲಿ ಬಂದು ಪಾಲ್ಗೊಳ್ಳದೇ ಇದ್ರೂ ಮಾಡಲಿಕ್ಕಾಗಿ ದೂರಿಂದಲೇ ಅನುಕೂಲ ಮಾಡಿಕೊಟ್ಟವನಿಗೆ 4ನೇ 1 ಭಾಗದ ಪುಣ್ಯ ಉಂಟಲ್ಲ, ಹಾಗೆ ಪ್ರಜೆಗಳು ಮಾಡದೇ ಇದ್ದರೆ ಪಾಪದ 1 ಭಾಗವೂ ಕೂಡ ರಾಜಭೋಗ ಮಾಡಬೇಕು. ಯಸ್ಮಾತ್ ಕವಾಹಂ ಪ್ರೀತ್ಯೇಹ ಪ್ರೇತ್ಯಾತು ವರಮುತ್ತಮಂ. ನೋಡು, ಯಾವ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡಿದ ಪುಣ್ಯದ 4 ಭಾಗದಲ್ಲಿ 1 ಭಾಗ ರಾಜನಿಗೆ ಬರುವಂತೆ ತಪ್ಪು ಕೆಲಸ ಮಾಡಿದರೂ ಕೂಡ ಪ್ರಜೆಗಳು ಅದರಲ್ಲಿಯ 1 ಭಾಗ ರಾಜನಿಗೂ ಬರ್ತದೆ. ಯಾಕೆ ಅಂದ್ರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿಲ್ಲ, ತಪ್ಪು ಅಂತ ಅವನಿಗೆ ತಿಳಿಸಿ ಹೇಳಿಲ್ಲ. ಆದ್ದರಿಂದ ಅವನಿಗೆ ಈ ರೀತಿಯಾಗಿ ಫಲ ಬರ್ತಕ್ಕಂತಹದ್ದಾಗ್ತದೆ. ಧರ್ಮಾಚರಣೆಯಲ್ಲಿ ರಾಜನೇ ಮೊದಲಾಗಿರತಕ್ಕಂತಹದ್ದು ಗಮನಿಸುವಂತಹದ್ದು ಅತ್ಯವಶ್ಯಕವಾಗ್ತಕ್ಕಂತಹದ್ದಾಗ್ತಾ ಇದೆ. ನಿನ್ನ ಆಚರಣೆ ಇದು ಅತ್ಯಂತ ಶ್ರೇಷ್ಠವಾಗ್ತಕ್ಕಂತಹದ್ದಾಗ್ತಾ ಇದೆ. ನಿನ್ನ ಆಚರಣೆಯನ್ನು ನೋಡಿ ನಾನು ಸಂತೋಷ ಪಡ್ತೇನೆ ಅಂತ ಶಂತನು ಆ ಭೀಷ್ಮಾಚಾರ್ಯರನ್ನು ಕುರಿತು ಒಂದು ವಿಚಾರವನ್ನು ಹೇಳ್ತಾನೆ. ನೀನು ಏನು ಬೇಕು ಕೇಳು, ವರ ಕೊಡ್ತೀನಿ, ನಾನು ಸಿದ್ಧನಿದ್ದೇನೆ ಕೊಡ್ಲಿಕ್ಕೆ, ಸಂತುಷ್ಟನಾಗಿದ್ದೇನೆ. ಶಂತನು ಮಗನಿಗೆ ಹೇಳ್ತಾನೆ, ಏನ್ ಬೇಕು ಕೇಳು ವರ. ದದಾಮಿ ತ್ವಂ ಪ್ರಯಚ್ಛತಿ ತ್ವಂ ತ್ರಿಷು ಲೋಕೇಶು ದುರ್ಲಭಂ ತಸ್ಮಾತ್ ತವಾಹಂ ಸುಪ್ರೀತಃ ಪ್ರೀತ್ಯಾಚ ವರಮುತ್ತಮಂ. ನೀನು ಸರಿಯಾಗಿ ಗುರುಮುಖದಿಂದ ತಿಳಿದುಕೊಂಡು ವಿಧಾನದಿಂದ ಶ್ರಾದ್ದ ಮಾಡಿದ್ದರಿಂದ ನಿನಗೇನು ಬೇಕು ಕೇಳವರ ಎಲ್ಲ ಕೊಡ್ತೇನೆ. ನೋಡ್ರಿ, ಶ್ರಾದ್ದ ಮಾಡುವುದರಿಂದ ಬೇಕಾದ ವರ ಕೊಡ್ತೇನೆ ನಿನಗೆ ಅಂತ ಹೇಳಿ ಶಂತನು ತಂದೆ ಭೀಷ್ಮನಿಗೆ ಹೇಳ್ತಕ್ಕಂಥವನಾಗ್ತಾ ಇದ್ದ. ಇವನ್ ಭೀಷ್ಮ ಇನ್ನು ಸಾಮಾನ್ಯನಲ್ರಿ. ಭೀಷ್ಮಾಚಾರ್ಯರ ವಿಚಾರವಾಗಿ ನಾವು ಒಂದು ಸ್ವಲ್ಪ ಅವರ ಬಗ್ಗೆ ಗಮನ ಕೊಟ್ಟಾಗ, ಗಂಗಾಪುತ್ರನಾಗಿ ಹುಟ್ಟಿದಂತಹ ಅಷ್ಟವಸುಗಳ ಆಯುಷ್ಯವನ್ನು ಒಬ್ಬರೇ ಭೋಗ ಮಾಡತಕ್ಕಂತಹ ವ್ಯಕ್ತಿ ಭೀಷ್ಮಾಚಾರ್ಯ. ಭೀಷ್ಮನ ಬಗ್ಗೆ ತಮಗೆಲ್ಲ ಕಳೆದಿರೋದುಂಟು. ಆ 8 ಜನರ ವಿದ್ಯೆ, ಆ 8 ಜನರ ಸುಖ, 8 ಜನರ ದುಃಖ, 8 ಜನರ ಸರ್ವಸ್ವ ಒಬ್ಬನೇ ಭೋಗ ಮಾಡತಕ್ಕಂಥವನಾಗ್ತದೆ ಭೀಷ್ಮ.
ಪಾಂಡವರಿಗೆ ಚಿಂತೆ ಆಗಿಬಿಡ್ತು, ಭೀಷ್ಮಾಚಾರ್ಯರನ್ನು ಹೆಂಗೆ ಸಾಯಿಸಬೇಕು ಅಂತ ಹೇಳಿ. 750 ವರ್ಷದ ಮುದುಕ ನೀನು ಯುದ್ಧ ಆಡ್ತಾ ಇದ್ದೀಯಲ್ಲ, ನಿನ್ನ ಮುಂದೆ ನಾವು ಏನು ಯುದ್ಧ ಆಡ್ತೀವಿ, ನೀನು ಹೆಂಗೆ ಸಾಯ್ತಿ ಅಂತ ಕೇಳಲಿಕ್ಕೆ ಹೋದ್ರಂತ ಪರಿಸ್ಥಿತಿ. ಅಷ್ಟು ಅವರ ಹತ್ರ ವಿದ್ಯೆ. ಯಾಕೆ 8 ವಸುಗಳ ವಿದ್ಯೆ ಬರಬೇಕಲ್ರಿ, ಒಬ್ರದಲ್ಲ. 8 ಜನರು ಹುಟ್ಟಬೇಕಾಗಿತ್ತು, ಆದರೆ 8 ಜನರು ಒಬ್ಬರೇ ಶ್ರಾದ್ದ ಮಾಡಿದ್ದರಿಂದ ತಂದೆ ಅಲ್ಲಿ ಏನ್ ಬೇಕು ವರ ಕೇಳು, ಎಲ್ಲವನ್ನು ಕೊಡ್ತೇನೆ. ಆಗ ಅವನೇನೂ ಮಾತಾಡೋದು, ಶ್ರಾದ್ದದಿಂದ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಅದರಿಂದ ನೀವು ಪಿತೃದೇವತೆಗಳು ತೃಪ್ತರಾದರೆ ಅದೇ ಒಂದು ದೊಡ್ಡ ವರ ಇದ್ದಂತೆ ನನಗೆ, ಬೇರೆ ಯಾವುದೂ ಬೇಡ, ಅದೇ ನನಗೆ ದೊಡ್ಡ ವರ, ಬೇರೆ ಯಾವುದನ್ನೂ ಕೂಡ ನಾನು ಇಚ್ಛೆ ಮಾಡುವಂತಹದ್ದಿಲ್ಲ ಅಂತ ಹೇಳಿದ ಮೇಲೆ ಆಗ ಶಂತನು ಸ್ವಚ್ಛಂದ ಮರಣದ ಒಂದು ವರವನ್ನು ಕೊಡುತ್ತಾರೆ. ಸ್ವಚ್ಛಂದ ಮರಣ, ನಿನಗೆ ಯಾವಾಗ ಮರಣ ಬೇಕು ಅನ್ನಿಸ್ತದೋ ಆವಾಗ ನಿನಗೆ ಮರಣ ಬರಲಿ. ಅಂದ್ರೆ ಅರ್ಥ ಏನು ಗೊತ್ತೋ, ನಿನಗೆ ಮರಣ ನಾನು ಇನ್ನಷ್ಟು ದಿವಸ ಬದುಕಬೇಕು ಅಂತ ಇಚ್ಛೆ ಬಂದ್ರೆ ನೀನು ಬದುಕಿಬಿಡು. ನೋಡ್ರಿ, ದೀರ್ಘಾಯುಷ್ಯ ಕೊಟ್ಟಂತೆ ಇದು ಲೆಕ್ಕ. ವಿಚಾರ ಮಾಡ್ರಿ, ನಿನಗೆ ಎಷ್ಟು ದಿವಸ ಬೇಕಷ್ಟು ಮರಣ ಬರಬೇಕು ಅಂತ ಇಚ್ಛೆ ಮಾಡಿದ್ರೆ ಮರಣ ಬರಬೇಕು ಅಂತ ಇಚ್ಛೆನೇ ಮಾಡದೇ ಇದ್ರೆ ಮರಣನೇ ಇಲ್ಲಲ್ಲ. ದೀರ್ಘಾಯುಷ್ಯ ಎಷ್ಟು ಬೇಕಾದ್ರೆ ಸಾಧನೆ ಮಾಡ್ಕೋಬಹುದು, ಎಷ್ಟು ಬೇಕಾದಷ್ಟು ಮಕ್ಕಳು, ಮರಿ ಮಕ್ಕಳು, ಗಿರಿ ಮಕ್ಕಳು ಎಲ್ಲರನ್ನು ನೋಡ್ಬೋದು. ಹಿರಿಯ ಮನುಷ್ಯನಾಗ ಎಷ್ಟೋ ದಿವಸ ಬದುಕಬಹುದಲ್ಲ. ನೋಡ್ರಿ, ಇಚ್ಛಾ ಮರಣ ಅಂತ ಹೇಳ್ತಾರೆ, ಮರಣ ನಿಶ್ಚಿತ, ಇಚ್ಛಾ ಮರಣ ಕೊಡ್ತಾರೆ. ನತೆ ಪ್ರಭವಿತ ಮೃತ್ಯು ಯಾವ ಜೀವತುಮಿಚ್ಛಸಿ, ಎಲ್ಲಿವರೆಗೂ ನೀವು ಇಚ್ಛೆ ಮಾಡ್ತೀವೋ ಅಲ್ಲಿವರೆಗೂ ಬರುವುದಿಲ್ಲ. ತತ್ವೋಭ್ಯಮನುಜ್ಞಾಂ ಸಂಪ್ರಾಪ್ತಂ ಮೃತ್ಯು ಪ್ರಭವಿತಾತವ, ನೀನು ಇಚ್ಛೆ ಮಾಡುವವರಿಗೂ ಮೃತ್ಯು ನಿನ್ನ ಹತ್ತರಕ್ಕೆ ಬರುವುದಿಲ್ಲ. ಇದು ನಾನು ವರ ಕೊಡ್ತೇನೆ, ತಗೋ ಇಚ್ಛೆ ಮಾಡು. ನೋಡ್ರಿ, ಎಷ್ಟು ವಿಶಿಷ್ಟವಾದಂತಹ ವರ ಉಂಟು. ಯಾರೂ ಇಂತಿದ್ದು ಕೊಟ್ಟಿಲ್ಲ. ಇಷ್ಟು ವರ್ಷ ಅಂತ ಆಯುಷ್ಯ ದಾನ ಮಾಡಿದ್ದಾರೆ, ಬೇಕಾದನ್ನು ಕೊಟ್ಟಿದ್ದಾರೆ, ಏನೋ ದೇವತೆಗಳು ಅವಧ್ಯತ್ವ ಕೊಟ್ಟಿದ್ದಾರೆ. ಆದರೆ ಇಚ್ಛಾ ಮರಣ ಎನ್ನುವಂತಹ ವರ ಯಾರಿಗೂ ಸಿಕ್ಕಿಲ್ಲ. ಎಲ್ಲಿವರೆಗೂ ಜೀವಿಸಬಹುದು ಅಂತ ನಿನಗೆ ಇಚ್ಛೆ ಬರ್ತದೋ ಅಲ್ಲಿಯವರೆಗೂ ನಿನಗೆ ಮೃತ್ಯುವಿನ ಭಯವೇ ಇಲ್ಲ. ನಿನ್ನ ಅನುಮತಿ ಕೇಳಿಕೊಂಡು ಮೃತ್ಯು ನಿನ್ನ ಹತ್ರ ಬರಬೇಕು. ನಿನ್ನ ಅನುಮತಿ ಕೇಳಿಕೊಂಡು ಬರಬೇಕದು. ಇಲ್ಲದೆ ಇದ್ರೆ ಸುಮ್ಮನೆ ಮೃತ್ಯು ನಿನ್ನ ಹತ್ರಕ್ಕೆ ಬರುವುದಿಲ್ಲ. ಯದಿ ತ್ವನುಗ್ರಹಂ ಭೂಯಃ ತತ್ತೋ ಹಮ್ಯಾಮಿ ಮಹಾತ್ಯುತೆ ಪ್ರಯಚ್ಛಾಮಿ ವೈ ಕಿಂಚಿತ ವ್ಯಾರುತಂ ಭವತಾ ಸ್ವಯಂ. ಧರ್ಮರಾಜನೇ, ನಿನ್ನ ಪಿತ ಹೇಗೆ ವರ ಬೇಡಲು ಹೇಳಿದೆನೋ ಹಾಗೆ ನಾನು ವರವನ್ನು ಅಭಿವಾದನ ಪೂರ್ವಕ್ಕೆ ತಲೆಬಾಗಿ ತಂದೆ ಪ್ರಸನ್ನನಾಗಿ ಬೇಡಿದಂತಹ ವರವನ್ನ ನಾನು ಸ್ವೀಕಾರ ಮಾಡತಕ್ಕಂಥವನಾಗ್ತಾ ಇದ್ದೇನೆ. ಯಾಕೆ ಅಂದರೆ ಶ್ರಾದ್ದವನ್ನು ಸರಿಯಾಗಿ ಮಾಡಿದ್ದಕ್ಕಾಗಿ ಬಂದಂತಹ ಪುಣ್ಯ ಇದು. ನೋಡ್ರಿ, ಶ್ರಾದ್ದದ ವಿಚಾರವಾಗಿ ಬೇರೇನೂ ಮಾಡಿದ್ದಲ್ಲ, ಸಪ್ರಮಾಣಕವಾಗಿ ಗುರುಗಳು ಹೇಳಿದಂತೆ ನಡೆದು ಶ್ರದ್ಧೆಯಿಂದ ಮಾಡಿದ ಶ್ರಾದ್ದದ ಫಲ. ನಮಗೆಲ್ಲ ಶ್ರಾದ್ದ ಮಾಡುವುದಕ್ಕಿಂತಲೂ ಜಿಜ್ಞಾಸಗಳೇ ಭಾಳ ಇರ್ತದೆ. ಶ್ರಾದ್ದ ಮಾಡೋಕ್ಕಿಂತಲೂ ಜಿಜ್ಞಾಸ ಭಾಳ ಇರ್ತದೆ. ಅವ್ರು ಹಂಗೆ ಮಾಡಿದ್ರಿ, ಇವ್ರು ಹಿಂಗೆ ಮಾಡಿದ್ರಿ, ಆ ಆಚಾರ ಹಿಂಗೆ ಹೇಳಿದ್ರಿ, ಈ ಆಚಾರ ಹಿಂಗೆ ಹೇಳಿದ್ರಿ.
ಹಿಂಗೆ ಪ್ರಶ್ನೆ ಬಂದೇ ಬಿಡ್ತು ಒಂದು ಸಲ. ನಾನು ನಮ್ಮ ಗುರುಗಳ ಹತ್ರ ಕೆಲವೊಂದು ವಿಚಾರವಾಗಿ ಬಹಳ ಮಾರ್ಮಿಕವಾಗಿ ಕೆಲವೊಂದು ವಿಚಾರಗಳನ್ನು ಗುರುಗಳ ಜೊತೆಗೆ ಮಾತನಾಡುವಾಗ ನಮಗೆ ವಿದ್ಯಾರ್ಥಿ ಅವಸ್ಥೆಯಲ್ಲಿದ್ದಾಗ ಬಹಳ ಉಪಕಾರ ಆಗಿದೆ. ಹೀಗೆ ನಾನು ಪ್ರಶ್ನೆ ಮಾಡಿದೆ, ಅಲ್ಲ ಆಚಾರ್ಯ, ದೇಶಾಚಾರ ವ್ಯತ್ಯಾಸಗಳಾದರೆ ಏನು ಮಾಡಿದೆ? ಒಂದು ಉದಾಹರಣೆ, ಶ್ರಾದ್ದದ ದಿವಸ ಮನೆ ಮುಂದೆ ರಂಗೋಲಿ ಹಾಕೋದಿಲ್ಲ ನಮ್ಮ ದೇಶಾಚಾರದಲ್ಲಿ. ಶ್ರಾದ್ದ ಇತ್ತು ಅಂದ್ರೆ ಅವತ್ತು ಮನೆ ಮುಂದೆ ರಂಗೋಲಿ ಇಲ್ಲ. ಇನ್ನೊಂದು ದೇಶದಲ್ಲಿ ರಂಗೋಲಿ ಹಾಕಿ ಮಂಡಲ ಹಾಕಿ ಅದ್ರ ಮೇಲೆ ಪಿಂಡ ಇಡ್ತಾರೆ, ಏನಿದು ಅಂತ ಕೇಳಿದೆ. ಉಡುಪಿ ಪ್ರಾಂತಕ್ಕೆ ಹೋಗ್ರಿ ನೋಡೋಣ, ರಂಗೋಲಿ ಹಾಕಿ ಅದರ ಮೇಲೆ ಪಿಂಡ ಇಡಿಸ್ತಾರೆ, ದರ್ಭ ಇಡಿಸಿ. ನಾವು ರಂಗೋಲಿ ಅವತ್ತಿನ ದಿವಸ ಮನೆ ಮುಂದೆ ಹಾಕಂಗಿಲ್ಲ, ಶ್ರಾದ್ದ ಇದ್ದಿದ್ದ ದಿವಸ. ದೇಶಾಚಾರ ವ್ಯತ್ಯಾಸಗಳು. ಮನೆ ರಂಗೋಲಿ ಮುಟ್ಟುವುದೇ ಇಲ್ಲರಿ. ಮತ್ತಿದು ಹೇಗೆ ಅಂತ ನಾನು ನಮ್ಮ ಗುರುಗಳಿಗೆ ಪ್ರಶ್ನೆ ಕೇಳೇಬಿಟ್ಟೆ. ಕೆಲವೊಂದು ವ್ಯತ್ಯಾಸಗಳು ಆಗ್ತದೆ, ಇಲ್ಲ ಅಂತ ಅನ್ನೋದಿಲ್ಲ. ಆಗ ನಮ್ಮ ಗುರುಗಳು ಒಳ್ಳೆಯ ಉದಾಹರಣೆ ಕೊಟ್ಟು ಉತ್ತರ ಹೇಳಿದ್ರು. ಶ್ರಾದ್ದದಲ್ಲಿ ಒಂದು ಮಂತ್ರ ಉಂಟು. ದೇಶ ಕಾಲ ಪಾತ್ರ ಮಂತ್ರ ತಂತ್ರ ಕರ್ಣ ಕರ್ತೃ ಭೋಕ್ತೃ ದ್ರವ್ಯೈಹಿ ಸರ್ವಂ ನ್ಯೂನಾತಿರಿಕ್ತಾನ್ನಿ ಛಿದ್ರಮಸ್ತು ಇತಿ ಭವಂತೋ ಭ್ರವಂತೋ. ಯಾವ ದೇಶ, ಯಾವ ಕಾಲ, ಎಲ್ಲಿ ಹೇಗೆ ನಾವು ಅನುಗುಣವಾಗಿ ಇರ್ತೇವೋ ಅದಕ್ಕನುಗುಣವಾಗಿ ನಾವು ಅಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಬೇಕಂತೆ. ಅದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟರು. ಇವತ್ತು ಇಲ್ಲಿ ಶ್ರಾದ್ದ ಮಾಡಿದ್ವಿ, ನಾಳೆ ಇನ್ನೊಂದು ಕಡೆಗೆ ಹೋದ್ವಿ, ಅವರು ಒಂದು ಥರ ಹೇಳಿದರು, ಅಲ್ಲಿ ಶ್ರಾದ್ದ ಮಾಡಿದ್ವಿ. ಇನ್ನೊಂದು ಕಡೆಗೆ ಹೋದ್ವಿ, ಅವರೊಂದು ಥರ ಹೇಳಿದರು, ಅಲ್ಲಿ ಶ್ರಾದ್ದ ಮಾಡಿದ್ವಿ. ಎಲ್ಲ ಶ್ರಾದ್ದಗಳು ವ್ಯತ್ಯಾಸಗಳಾಯಿತು. ನಮಗನ್ನಿಸ್ತು, ಅರೇ ಅಲ್ಲೇನೋ ಹೇಳಿದ್ರು, ಇಲ್ಲೇನೋ ಒಂದಾಯಿತು, ಅಲ್ಲಿ ಒಂದು ಥರ ಆಯಿತು, ಏನಿದು ನಾವು ಮಾಡಿದ ಶ್ರಾದ್ದನೋ ಹೌದೋ ಇಲ್ಲೋ, ಈ ಶ್ರಾದ್ದ ಕರೇನೋ ಆ ಶ್ರಾದ್ದ ಕರೇನೋ, ಅವ್ರು ಹೇಳಿದ್ದ ಆಚಾರ ಕರೇನೋ ಇವ್ರು ಹೇಳಿದ್ದ ಆಚಾರ ಕರೇನೋ, ಒಟ್ಟು ಶ್ರಾದ್ದ ಅಂತರೂ ಆಯ್ತು ನಡೆಯಪ್ಪ ಅಂತೇಳಿ ಅದು ಬಂದುಬಿಟ್ಟಿರ್ತೀವಿ, ಮುಗಿದು. ಆದರೆ ಶ್ರಾದ್ದ ಅಂದ್ರೆ ಏನು ಗೊತ್ತೋ ಅಂತ, ಶ್ರದ್ಧೆಯ ಕುರುತೆ ವಿಪ್ರ ತಪಶ್ರಾದ್ದಂ ಪ್ರಿಯಚ್ಚ. ಶ್ರದ್ಧೆಯಿಂದ ಮಾಡುವ ಕ್ರಿಯೆಗೆ ಶ್ರಾದ್ದ ಅಂತ ಕರೀತಾರೆ. ಯಾವುದು ಶ್ರದ್ಧೆಯಿಂದ ಮಾಡ್ತೀರೋ ಎಲ್ಲವೂ ಶ್ರಾದ್ದನೇ. ಒಂದು ವಿಶೇಷತೆ ಹೇಳಿದರು, ಇನ್ನ ದೇವತಾ ಕಾರ್ಯ ಪ್ರಸಂಗ ಬಂದರೆ ಬಿಟ್ಟು ಬಿಡಬಹುದು, ಆದರೆ ಪಿತೃಕಾರ್ಯ ಸರ್ವಥಾ ಬಿಡುವಂತಹದ್ದಲ್ಲ. ದೇವತಾ ಕಾರ್ಯಕ್ಕೆ ಸ್ವಲ್ಪ ಕನ್ಸೀಷನ್ ಅದ, ಆದರೆ ಪಿತೃಕಾರ್ಯಕ್ಕಿಲ್ಲ. ಹೇಳಿದ್ನಲ್ಲ ನಿನ್ನೆ ಹೇಳಿದಂತೆ, ನಮಗೆ ಅನುಕೂಲಕ್ಕೆ ತಕ್ಕಂತೆ ವರಮಹಾಲಕ್ಷ್ಮಿ ಅನಂತ ಪೂಜಾ ಈಗ ಆಗಿಲ್ಲ ಅಂದ್ರೆ ಮುಂದೆ ಮಾಡ್ಕೊಳ್ತೀವ್ರಿ ಅಂತ ಹೇಳಿ ಮಾಡ್ಕೊಂಡು ಏನೋ ಅಡ್ಜಸ್ಟ್ ಮಾಡಿಕೊಂಡು ಬಿಡ್ತಾರೆ. ಆದರೆ ಶ್ರಾದ್ದ ಎಂದಿರ್ತದೆ ಒಂದೇ ಮಾಡಬೇಕು. ಆದರೆ ಇವತ್ತು ದುರ್ದೈವ ಬೆಂಗಳೂರಿನಲ್ಲಿ ಹೇಗೆ ಬಂದುಬಿಟ್ಟಿದೆ, ಇನ್ನು ನಮ್ಮ ಈ ಪ್ರಾಂತದಲ್ಲಿ ಇನ್ನು ಯಾವತ್ತು ಶ್ರಾದ್ದ ಇರ್ತದೋ ಅವತ್ತು ಲೀವ್ ಹಾಕಿಯೋ ಅಥವಾ ಮುಂಜಾನೆ ಮುಗಿಸ್ಕೊಂಡು ಶ್ರಾದ್ದ ಮುಗಿಸ್ಕೊಂಡ್ರ ಮಕ್ಕಳು ಹೋಗಿರ್ತಾರೆ. ಬೆಂಗಳೂರಾಗ ಹಂಗಲ್ಲ, ದೊಡ್ಡ ದೊಡ್ಡ ಊರದಾಗ ಈ ವಾರದಾಗ ಶ್ರಾದ್ದ ಬಂದರೆ ವೀಕೆಂಡಿಗೆ ಬರಬೇಕು ಪಿತೃಗಳವರು. ಸೋಮವಾರದಿಂದ ಶುಕ್ರವಾರದವರೆಗೂ ಇದ್ದ ಶ್ರಾದ್ದಗಳು ಶನಿವಾರ ಆಯ್ತವರೆಗೆ ಬಂದು ಕಾಯ್ಬೇಕು ಅವ್ರು, ಅಲ್ಲಿವರೆಗೂ ವೇಟಿಂಗ್. ಯಾಕಂದ್ರೆ ಅವ್ರಿಗೆ ಸೂಟಿ ಇಲ್ಲ, ಶ್ರಾದ್ದ ಮಾಡಲಿಕ್ಕೆ ಸಮಯ ಇಲ್ಲ. ಇವು ಹಾಕಿ ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಚೈನಿ ಹೊಡಿಲಿಕ್ಕೆ ಟೈಮ್ ಇರ್ತದ. ದುರ್ದೈವವಶಾತ್ ನಮ್ಮ ಮಿತ್ರರು ಬೆಂಗಳೂರಲ್ಲೆಲ್ಲ ಇದ್ದಾರೆ. ಶ್ರಾದ್ದ ಮಾಡಿಸ್ಬೇಕು ಅಂದ್ರೆ ಯಾವತ್ತಿನ ಶ್ರಾದ್ದ ಅಂತ ಕೇಳಿ ಸಂಕಲ್ಪ ಮಾಡಿಸೋ ಪ್ರಸಂಗ. ಮಠದಲ್ಲಿ ಒಂದೆರಡು ಸಲ ನಮ್ಮ ಗೆಳೆಯ ಶ್ರಾದ್ದಕ್ಕೆ ಹೋಗಿದ್ದ. ಆಗ ನಮ್ಮ ಗೆಳೆಯ ಹೇಳಿದ, ಯಾವತ್ತಿನ ಶ್ರಾದ್ದ ಅಂತ ಕೇಳಿ ಶ್ರಾದ್ದ ಮಾಡಿಸ್ಬೇಕಂತ. ಅವತ್ತೇ ಬಂದು ಕೂತವನು, ಆಯ್ತವಾರ ದಿವಸ ಬಂದು ಕೂತವನು, ಅವತ್ತಿಂದೇ ಶ್ರಾದ್ದ ಮಾಡ್ಲಿಕ್ಕತ್ತಾನಂತ ಕನ್ಫರ್ಮ್ ಇಲ್ಲಂತೆ. ದುರ್ದೈವ ಪ್ರಸಂಗ ಇದು. ಆದ್ರೆ ಪುಣ್ಯ ಅದಾದ್ರೂ ಮಾಡ್ಲಿಕ್ಕತ್ತಾನ. ಇನ್ನು ಕೆಲವೊಬ್ಬರಂತರೂ ಆನ್ಲೈನ್ ಶ್ರಾದ್ದನೆ, ಏನಾದ್ರೂ ಮಾಡ್ರಿ ಆಚಾರ್ಯ, ಯಾರನ್ನಾದ್ರೂ ಕೂಡಿಸಿ ಶ್ರಾದ್ದ ಮಾಡ್ರಿ, ನೀವೆಷ್ಟು ದುಡ್ಡು ಕೇಳ್ತಿರು ಕೇಳ್ರಿ, ಕೊಟ್ಟು ಬಿಡ್ತೀನಿ, ಮುಗಿದೋಯ್ತು, ನನಗಾಗುದಿಲ್ಲ ಬರ್ಲಿಕ್ಕೆ. ನಿಜವಾಗಲೂ ತೊಂದರೆ ಇದ್ರೆ ಸರಿ, ಅನುಕೂಲ ಇಲ್ಲಪ್ಪ, ಕರ್ತೃಗೆ ವೈಗಣ್ಯ ಇದೆ, ಅವನಿಗೆ ಆರಾಮಿಲ್ಲ, ಶ್ರಾದ್ದ ನಿಂದಿರಿಸಬಾರದು,
ಮುದುಕನಾಗಿದ್ದಾನೆ, ಯಾರ್ದೋ ಬೇರೆ ಶ್ರಾದ್ದ ಮಾಡಬೇಕಾಗಿದೆ ಅಂದಾಗ ಮಾಡಿಸ್ಬೋದ್ರಿ. ನನಗೆ ಟೈಮ್ ಇಲ್ಲ, ಬರ್ಲಿಕ್ಕಾಗಿಲ್ಲ, ಆದ್ದರಿಂದ ಶ್ರಾದ್ದ ಮಾಡ್ರಿ. ಇಂತಹ ಕರ್ಮಗಳನ್ನ ನಾವು ತಿಳಿದುಕೊಳ್ತಕ್ಕಂತಹದ್ದಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಶ್ರಾದ್ದ ಸರಿಯಾಗಿ ಮಾಡಿದ್ದರಿಂದ ಶ್ರಾದ್ದ ನಮಗನಸ ಬೇರೆ ಬೇರೆ ವಿಧಾನ ಆಯ್ತಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ರೋಗ ಇದೆ, ಆ ರೋಗಕ್ಕೆ 3 ತರಹದ ಚಿಕಿತ್ಸೆ ಉಂಟು. ಒಂದು ಆಯುರ್ವೇದಿಕ ಚಿಕಿತ್ಸೆ, ಹೋಮಿಯೋಪತಿಕ್ ಚಿಕಿತ್ಸೆ, ಅಲೋಪತಿ ಚಿಕಿತ್ಸೆ. 3 ಚಿಕಿತ್ಸೆಗಳುಂಟು, 3 ತರ ಟ್ರೀಟ್ಮೆಂಟ್ ಉಂಟು. ರೋಗ ಉಂಟು ಒಂದು, ಪರಿಹಾರ 3 ಮಾರ್ಗಗಳು ಪರಿಹಾರ ಉಂಟು. 3 ಮಾರ್ಗದಲ್ಲಿ ಯಾವುದು ಒಂದು ಮಾರ್ಗದಿಂದ ಹೋದ್ರೂ ನಮಗೆ ಪರಿಹಾರ ಆಗ್ತದೋ ಇಲ್ಲೋ? ನಮಗೆ ಪರಿಹಾರ ಆಗ್ತದೋ ಇಲ್ಲೋ? ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿ, ಹೋಮಿಯೋಪತಿಕ್ ತಗೊಳ್ಳಿ ಅಥವಾ ಅಲೋಪತಿಕ್ ತಗೊಳ್ಳಿ, ಯಾವುದಾದ್ರೂ ತಗೊಂಡ್ರೆ ಅಲ್ಲಿ ನಮಗೆ ಪರಿಹಾರ ಅನ್ನೋದು ಕಾಣಿಸ್ತದೆ. ಹಾಗೆ ದೇಶಕಾಲೋಚಿತವಾಗಿ ಕರ್ಮಗಳು ಭಿನ್ನ ಆದರೂ ನೀನು ಮಾಡುವನಲ್ಲಿ ಶ್ರದ್ಧೆ ಇಟ್ಟು ಮಾಡಿದರೆ ಆ ಕರ್ಮ ಪೂರ್ಣವೇ ಆಗ್ತದೆ ಅಂತ ನಮ್ಮ ಗುರುಗಳು ನನಗೆ ಉದಾಹರಣೆ ಕೊಟ್ಟು ಹೇಳಿದ್ರು. ಸುಮ್ಮನೆ ಒಂದು ವಿಚಾರ ಹೇಳ್ತೇನೆ. ರಾಯಚೂರು ಪ್ರಾಂತದಲ್ಲಿಯೇ ಅನೇಕ ಕರ್ಮಗಳಲ್ಲಿಯೇ ನಮ್ಮ ಪ್ರಾಂತದಲ್ಲಿಯೇ ಸಂಪ್ರದಾಯಗಳ ವ್ಯತ್ಯಾಸಗಳಾಗ್ತದೆ. ರಾಯಚೂರು ಬಿಟ್ಟು ಬಳ್ಳಾರಿಗೆ ಹೋದರೆ ಅಲ್ಲೊಂದು ರೀತಿಯ ಸಂಪ್ರದಾಯಗಳ ವ್ಯತ್ಯಾಸ, ಅಲ್ಲಿ ಬಿಟ್ಟು ಸ್ವಲ್ಪ ನಾವು ಮುಂದೆ ಹೋದರೆ ಬೆಂಗಳೂರಿಗೆ ಹೋದ್ರೆ ಅಲ್ಲೊಂದು ಸಂಪ್ರದಾಯದ ವ್ಯತ್ಯಾಸ. ಸಾಂಪ್ರದಾಯಿಕವಾದ ವ್ಯವಸ್ಥೆಗಳಾಗಿರಬಹುದು ಅಥವಾ ಅಲ್ಲಿಯ ಕರ್ಮಗಳ ಕ್ರಿಯೆಗಳ ವ್ಯವಸ್ಥೆಗಳಾಗಿರಬಹುದು, ವ್ಯತ್ಯಾಸಗಳಾದ್ರೂ ಏನೂ ತೊಂದರೆ ಇಲ್ಲ. ಅಲೋಪತಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಆಯುರ್ವೇದ ಟ್ರೀಟ್ಮೆಂಟ್ ಆಗಿರ್ಬೋದು, ರೋಗ ಪರಿಹಾರ ಆಗೋದು ಒಂದೇ. ಒಂದನ್ನು ಗಟ್ಟಿ ಹಿಡಿಬೇಕ್ರಿ ನಾವು. ನೀನು ಮಾಡುವ ಯಜಮಾನ ಸರಿಯಾಗಿ ಮಾಡ್ತಾ ಇದ್ದೀಯೋ ಇಲ್ಲೋ ಅಷ್ಟೇ ಬೇಕು. ಎದುರಿಗೆ ಕೂತ ಆಚಾರ ಏನ್ ಹೇಳ್ಯಾನ ಅದನ್ನು ಕೇಳಬೇಕು, ಮಾಡಿಸ್ಬೇಕು, ಮುಗಿದೋಯ್ತು. ಆಚಾರ ನಮ್ಮ ಆಚಾರ ಹಂಗೆ ಹೇಳಿದ್ರಿ, ನೀವು ಹಿಂಗೆ ಮಾಡಿಸಿದ್ರಲ್ರಿ ಅನ್ನೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ರೋಗಕ್ಕೆ 10 ಮಂದಿ ಡಾಕ್ಟರ್ ಹತ್ರ ಹೋಗಿ ಬರ್ರಿ, 10 ಥರದ ಗುಳಿಗೆ ಬರೆದಿರ್ತಾರೆ. ಅದ್ರ ರೋಗ ಪರಿಹಾರ ಆಗೋದು ಒಂದೇ, ಹೌದಿಲ್ಲ? ಗುಳಿಗೆಗಳು ಬೇರೆ ಆಗಿರ್ಬೋದು, ಮಾರ್ಗಗಳು ಬೇರೆ ಆಗಿರ್ಬೋದು, ಆದರೆ ಉಪಾಯ ಪರಿಹಾರ ಆಗೋದು ಒಂದೇ ಅಲ್ಲ. 10 ಕರ್ಮಗಳು 10 ಕ್ರಿಯೆಗಳು ನಮಗೆ ವ್ಯತ್ಯಾಸ ಆಗಿರಬಹುದು. ಮಾಡುವವನಲ್ಲಿ ಶ್ರದ್ಧೆ ಇದ್ದಾಗ ಕರ್ಮಗಳಲ್ಲಿ ನ್ಯೂನಾತಿರಿಕ್ತ ನಿಚ್ಛಿದ್ರಮಸ್ತು ಅಂತ ಅದಕ್ಕೆ ಶ್ರಾದ್ದದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇಶ ಕಾಲ ಪಾತ್ರ ಮಂತ್ರ ತಂತ್ರ ಕರ್ಣ ಕರ್ತೃ ಭೋಕ್ತೃ ದ್ರವ್ಯೈಹಿ. ನೋಡ್ರಿ, ಇಷ್ಟೆಲ್ಲ ವ್ಯತ್ಯಾಸಗಳಿದ್ದರೂ ಕೂಡ ಅದನ್ನು ನ್ಯೂನತೆಯನ್ನು ಅಥವಾ ಹೆಚ್ಚಿಗಾಗಿದ್ದು ಕಡಿಮೆ ಆಗಿದ್ದನ್ನು ಪೂರ್ಣ ಮಾಡಿಕೊಂಡು ಸ್ವಾಮಿ ಅನುಗ್ರಹ ಮಾಡುವಂತ ಆ ಶ್ರಾದ್ದದಲ್ಲಿ ಬರುವಂತಹ ವಿಚಾರವಾಗಿ ನಾವು ತಿಳಿದುಕೊಂಡಾಗ ಶ್ರಾದ್ದದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಮಂತ್ರಗಳಿದೆ. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ಥಿತಾಪತ್ಕುಲ ಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವಃ. ಬರೀ ಶ್ರಾದ್ದದ ಬಗ್ಗೆನೆ ಹೇಳಲಿಕ್ಕೆ ಕುತ್ಕೊಂಡ್ರೆ ಭಾಗವತ ಸಪ್ತಾಹ ಆದಂತೆ ಮುಂಜಾನೆ ಸಾಯಂಕಾಲ 2-2 ತಾಸು ಹೇಳಿದ್ರೆ ಬರೀ ಒಂದು ಶ್ರಾದ್ದದ ಬಗ್ಗೆ ಹೇಳ್ಬೋದು. ಆ ಶ್ರಾದ್ದದ ಮಂತ್ರಗಳ ಅರ್ಥ, ಶ್ರಾದ್ದಗಳ ವಿವರ ಅಷ್ಟೆಲ್ಲ ಬರ್ತಕ್ಕಂತಹದ್ದು. ಬ್ರಾಹ್ಮಣರು ಮನೆಗೆ ಬರ್ತಾರಲ್ಲ, ಆ ಬ್ರಾಹ್ಮಣರ ಪಾದ ಧೂಳಿ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ. ಬ್ರಾಹ್ಮಣರು ಬಂದಾಗ ಅವರ ಧೂಳಿ ಬಂದಿರುವಂತಹದ್ದೇನು ಅಂದ್ರೆ ನಮಗೆ ಸಂಪತ್ತು ಬಂದಂತೆ. ಅದಕ್ಕೆ ಆಚಾರ ನಮ್ಮ ಮನ್ಯಾಗ ಒಂದು ಸ್ವಲ್ಪ ನಮ್ಮ ಪಾದ ಹಾಕ್ರಿ, ನಮ್ಮ ಮನ್ಯಾಗ ಒಂದು ಸ್ವಲ್ಪ ಬಂದು ಹೋಗ್ರಿ, ಪಾದ ಹಾಕ್ರಿ ಅಂತ ಕರಿತಿರ್ತಾರಲ್ಲ. ಯಾಕೆ? ದೊಡ್ಡವರು ಬಂದ್ರೆ ಅವರ ಪಾದ ಧೂಳಿ ಅವರು ಬಂದ್ರೆ ನಮ್ಮ ಮನೆಗೆ ಸಂಪತ್ತು ಬಂದಂತಂತೆ. ನೋಡ್ರಿ, ಈ ಮಂತ್ರ ಹೇಳಿದ್ದದ್ರಾಗ ಶ್ರಾದ್ದದಾಗ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುದ್ದಿತಾಪತ್ಕುಲ ಧೂಮಕೇತವಃ. ನಮ್ಮಲ್ಲಿ ಆಗಿರತಕ್ಕಂತಹ ಏನೇ ದೋಷಗಳಿದ್ರು ಎಲ್ಲ ಪರಿಹಾರ ಮಾಡ್ತದಂತೆ ಬ್ರಾಹ್ಮಣರ ಪಾದಧೂಳಿ.
ಅಪಾರ ಸಂಸಾರ ಸಮುದ್ರ ಸೇತವ ಪುನಂತು ಮಾಂ ಬ್ರಾಹ್ಮಣ ಪಾದ ಪಂಸವ. ಅಪಾರ ಸಮುದ್ರದಂತಿರ್ತಕ್ಕಂತಹ ಪಾಪ ರಾಶಿಗಳೆಲ್ಲವೂ ಕೂಡ ಬ್ರಾಹ್ಮಣರ ಪಾದ ಧೂಳಿ ನಾಶ ಮಾಡಿ ಹೋಗ್ತದಂತೆ. ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವ, ಅಂತಹದ್ದು ಬ್ರಾಹ್ಮಣರ ಪಾದಪಾಂಸಗಳು. ಅದನ್ನೇ ಶ್ರೀಮದಾಚಾರ್ಯರ ಪಾದ ರೇಣುಗಳನ್ನು ವರ್ಣ ಮಾಡುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ವಿಷ್ಣುಂಗನಿಷ್ಠ ತ್ರಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜಲ ಜಲ ಜಲಸತ್ ಪಾಂಸವೋಸ್ಮಾನ್ ಪುನಂತು ಅಂತ ಹೇಳ್ತಾರೆ. ಪಾಂಸವ ಅಸ್ಮಾನ್ ಪುನಂತು, ಆ ಶ್ರೀಮದಾಚಾರ್ಯರ ಪಾದ ಧೂಳಿ ನಮಗೆ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಬ್ರಾಹ್ಮಣ ಪಾದ ಪಾಂಸವ, ಆ ಬ್ರಾಹ್ಮಣರ ಪಾದದ ಧೂಳಿಗಳು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇದು ಶ್ರಾದ್ದದಲ್ಲಿ ಬರತಕ್ಕಂತಹದ್ದು. ವಿಪ್ರಯೋಗ ದರ್ಶನ ಕ್ಷಿಪ್ರ ಕ್ಷಿಯಂತೆ ಪಾಪರಾಶಯ. ಬ್ರಾಹ್ಮಣರ ದರ್ಶನ ಮಾಡಿದರೆ ಸಾಕು, ಎಲ್ಲ ಪಾಪರಾಶಿಗಳು ಸುಟ್ಟು ಹೋಗ್ತಾವಂತೆ. ಕ್ಷಿಯಂತೆ ಪಾಪರಾಶಯ ವಂದನಾನ್ ಮಂಗಲಾವಾಪ್ತಂ ಅರ್ಚನಾದಚ್ಚುದಂ ಫಲಂ. ಅವರಿಗೆ ನಮಸ್ಕಾರ ಮಾಡಿದರೆ ವಂದನಾನ್ ಮಂಗಲಾವಾಪ್ತಿ, ನಮಸ್ಕಾರ ಮಾಡಿದರೆ ಮಂಗಲ ಉಂಟಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅರ್ಚನಾದಚ್ಚುದಂ ಫಲಂ, ಆ ಬ್ರಾಹ್ಮಣರಿಗೆ ಪೂಜೆ, ಅವರಿಗೆ ದಾನ, ಅವರಿಗೆ ಅರ್ಚನೆ ಮಾಡಿದರೆ ಆ ದೇವರಿಗೆ ಪೂಜೆ ಮಾಡಿದಂತೆ. ಅರ್ಚನಾದ ಅಚ್ಯುತಂ ಫಲಂ, ಅಚ್ಯುತನಿಗೆ ಪೂಜೆ ಮಾಡಿದರೆ, ದೇವರಿಗೆ ಪೂಜೆ ಮಾಡಿದರೆ ಏನು ಪುಣ್ಯ ಬರಬೇಕೋ ಅದು ಬ್ರಾಹ್ಮಣರ ಪೂಜೆ ಮಾಡಿದರೆ ಬರ್ತದಂತೆ. ನೋಡ್ರಿ, ಇಷ್ಟೆಲ್ಲ ಮಹಿಮೆ ಶ್ರಾದ್ದದಲ್ಲಿ ಬ್ರಾಹ್ಮಣರ ಬಗ್ಗೆ ಹೇಳಿಕೊಡ್ತಾ ಇದೆ. ಬರೇ ನಾವು ಮಂತ್ರ ಆಚಾರ ಅಂದು ಬಿಡ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಂಡು ಉಚ್ಚಾರ ಮಾಡ್ರಿ 3 ಸಲ ಅಂತಾರೆ. ಅಪಸವ್ಯ ಆಗೋದು, ನಮ್ಮ ಪಿತೃಗಳ ಹೆಸರು ಉಚ್ಚಾರ ಮಾಡೋದು, ನೀರು ಬಿಡೋದು ಅಷ್ಟೇ ನಮಗೆ ಗುರುತಿರ್ತದೆ ಹೊರತು ಈ ಒಳಗಿನ ವಿಚಾರಗಳನ್ನು, ಶ್ರಾದ್ದೀಯ ವಿಚಾರಗಳನ್ನು ನಾವು ತಿಳಿತಾ ಹೋದಾಗ ಶ್ರಾದ್ದದ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಆವಾಗ ಸಂತೋಷ ಆಗ್ತದೆ. ಬ್ರಾಹ್ಮಣರ ಪಾದ ತೊಳಿತೀವಿ. ಯದೀಚ್ಛಸಿ ಮಹಾರಾಜ ಸರ್ವ ತೀರ್ಥಾವಗಾಹನಂ ವಿಪ್ರ ಪಾದ ವಿನಿರ್ಮುಕ್ತಂ ತೋಯಂ ಶಿರಸಿ ಧಾರಯೇತ್. ಅಂಬರೀಷ ಮಹಾರಾಜನಿಗೆ ನಾರದರು ಹೇಳ್ತಾರೆ ಈ ವಿಷಯವನ್ನು. ಯದೀಚ್ಛಸಿ ಮಹಾರಾಜ ಸರ್ವ ತೀರ್ಥಾವಗಾಹನಂ, ಎಲ್ಲ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡಿದ ಪುಣ್ಯ, ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿ ಧಾರಯೇತ್, ಬ್ರಾಹ್ಮಣನ ಪಾದ ತೊಳೆದ ನೀರಿನಿಂದ ಬರ್ತದೆ ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಉಂಟು, ಪಾದ ಪೂಜೆ ಮಾಡೋದು ಅಂತ ಹೇಳಿ. ಯಾರಿಗೆ ತಲೆಗೆ ಪೂಜೆ ಮಾಡ್ರಿ, ಕೈಗೆ ಪೂಜೆ ಮಾಡ್ರಿ ಅಂತ ಹೇಳಿಲ್ಲ, ಪಾದ ಪೂಜೆ ಅಂತ ಕರೆದಿದ್ದು. ಸ್ವಾಮಿಗಳು ಬಂದಾಗ, ದೊಡ್ಡವರು ಬಂದಾಗ, ಹಿರಿಯರು ಬಂದಾಗ ನಾವು ಪಾದ ಪೂಜೆಯನ್ನು ಮಾಡ್ತೇವೆ. ಯಾಕೆ ಅಂದರೆ ಅವರ ಪಾದದ ನೀರೇನಿದೆಯಲ್ಲ, ಆ ನೀರು ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬ್ರಾಹ್ಮಣರ ಪಾದೋದಕವನ್ನು ಧಾರಣ ಮಾಡಿದರೆ ಬರ್ತದಂತೆ. ನೋಡ್ರಿ, ಶ್ರಾದ್ದದಲ್ಲಿ ಎಷ್ಟೆಲ್ಲ ಮಹತ್ವಗಳುಂಟು. ಇಷ್ಟೆಲ್ಲ ತಿಳಿದುಕೊಂಡು ಶ್ರಾದ್ದ ಮಾಡಿದರೆ ಆಗ ಎಷ್ಟು ಸಂತೋಷ ಆಗ್ತದೆ. ನೀರು ಸಿಡಿಸ್ಕೊಳ್ರಿ, ಅದನ್ನು ತೆಗೆದಿಟ್ಕೊಂಡಿರಿ, ಪಿಂಡಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಎಲ್ಲರಿಗೂ ಸಿಡಿಸ್ರಿ ಅಂತ ಆಚಾರ ಹೇಳಿರ್ತಾರೆ. ಯಾಕೆ? ಆ ಬ್ರಾಹ್ಮಣರ ಪಾದದಿಂದ ಅವರೆಲ್ಲ ಶುದ್ಧರಾಗಲಿ. ನಮಗೇನು ಅನಿಸ್ತು, ಯಾಕಪ್ಪ ಇದನ್ನ ಯಾಕೆ ತೆಗೆದಿಡ ಅಂತ ಹೇಳ್ತಾರೆ, ಯಾಕೆ ನೀರು ಸಿಡಿಸಂತ ಹೇಳಿರ್ತಾರೆ ಅಂತನ್ನುವಂತಹ ಕಲ್ಪನೆಗೆ ನಾವು ಹೋಗಿರಂಗಿಲ್ಲ. ಆದ್ರೆ ಅದರ ಹಿನ್ನೆಲೆ ಇಷ್ಟುಂಟು. ಇಷ್ಟು ಪುಣ್ಯ ಆದರೆ ಯಾರಿಗೆ ಸಿಗ್ತದ್ರಿ? ಅಪದ್ಘನಧ್ವಂತ ಸಹಸ್ರ ಬಾನವಃ ಸಮೀಹಿ ತೀರ್ಥಾರ್ಪಣ ಕಾಮಧೇನವಃ ಸಮಸ್ತ ತೀರ್ಥಾಂಬು ಪವಿತ್ರ ಮೂರ್ತಯೋ ಪುನಂತು ಮಾಂ ಬ್ರಾಹ್ಮಣ ಪಾದ. ಇದು ಆ ಶ್ರಾದ್ದದಲ್ಲಿ ಬರತಕ್ಕಂತಹ ವಿಚಾರಗಳು. ಅಂತಹ ವಿಧಾನಗಳನ್ನು ತಿಳಿದುಕೊಂಡು ನಾನು ಮೊದಲನೇ ದಿವಸ ಹೇಳಿದೆ, ನಿನ್ನೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದಕ್ಕೆ. ಇದು ಕೂಡ ಒಂದು ಯಜ್ಞ, ಪಿತೃಯಜ್ಞ ಅಂತ ಇದಕ್ಕೆ ಕರೀತಾರೆ. ಪಂಚರೂಪಗಳ ಪೂಜೆ ಆಗ್ತದೆ ಇಲ್ಲಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತನ್ನುವಂತಹ 5 ರೂಪಗಳಿಂದ ವಸು, ರುದ್ರ, ಆದಿತ್ಯ ಅಂತರ್ಗತ. ಪಕ್ಷಮಾಸದಲ್ಲಿ ಧೂರುಲೋಚನ, ಪ್ರತಿ ಸಾಂವತ್ಸರಿಕ ಶ್ರಾದ್ದದಲ್ಲಿ ಪುರೂರವ, ಆರ್ದ್ರವ ಎನ್ನುವಂತಹ ದೇವತೆಗಳಲ್ಲಿ, ವಿಶ್ವೇ ದೇವತೆಗಳಲ್ಲಿ, ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ
ಶ್ರಾದ್ದ ಮೂರ್ತಿ. ಮಧ್ವವಲ್ಲಭ ಜನಾರ್ದನ ಸಮಾರಾಧನಂ ಕರಿಷ್ಯೆ ಕುರುಷ್ವ ಅಂತ ಸಂಕಲ್ಪ ಮಾಡ್ತೀವ್ರಿ. ನಾವು ಶ್ರಾದ್ದ ಮಾಡ್ತೀವಿ ಅಂತ ಸಂಕಲ್ಪ ಬರಲಿಲ್ಲ. ಮೊಟ್ಟ ಮೊದಲಿಗೆ ಮಧ್ವವಲ್ಲಭ ಜನಾರ್ದನ ಸಮಾರಾಧನಂ ಕರಿಷ್ಯೆ ಕುರುಷ್ವ ಅಂತೇ ಸಂಕಲ್ಪ ಮಾಡ್ತಾರೆ. ಅಂದರೆ ನಮಗದರ ಬಗ್ಗೆ ಒಂದೊಂದ್ಸರಿ ಲಕ್ಷ್ಯ ಇರ್ತದೆ, ಲಕ್ಷ್ಯ ಇರುವುದಿಲ್ಲ. ಇದು ಶ್ರಾದ್ದ ಅಂದರೆ ಇಷ್ಟು ಇದರಲ್ಲಿ ಮಹತ್ವ ಅಡಗಿರ್ತಕ್ಕಂತಹದ್ದಾಗ್ತಾ ಇದೆ. ಅಂತಹ ಶ್ರಾದ್ದ ಮಾಡಿದ್ದರಿಂದ ಈ ಒಂದು ಆ ಶಂತನುವಿನ ಅನುಗ್ರಹದಿಂದ ನೋಡು ಈ ರೀತಿಯಾಗಿರ್ತಕ್ಕಂತಹ ನನಗೆ ಇಚ್ಛಾ ಮರಣ ಬರ್ತಕ್ಕಂತಹದ್ದಾಗ್ತಾ ಇದೆ. ಶಂತನು ಭೀಷ್ಮನಿಗೆ ನಿನಗೆ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ನಿನಗೆ ಉತ್ತಮವಾಗಿರತಕ್ಕಂತಹ ಸಾಧನ ಆಗಲಿ ಅಂತ ಆ ವರವನ್ನು ಎಷ್ಟು ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡು ಭೀಷ್ಮಾಚಾರ್ಯ ಕೊಟ್ಟ ವರ ಇವತ್ತು ನಮಗೆ ಎಷ್ಟು ಉಪಕಾರ ಆಯಿತು. ರಣರಂಗದಲ್ಲಿ ಹೇಗೆ ನೀವು ಸಾಯಬೇಕು ಅಂತ ಹೇಳಿದಾಗ ಉಪಾಯವನ್ನು ಮಾಡಿ ಅವರಿಗೆ ಸಾಯಿಸಬೇಕು ಅಂದಾಗ ಇಷ್ಟು ಲಘು ನಾನೇನು ಸಾಯೋದಿಲ್ಲಪ್ಪ, ಚಿಂತೆ ಮಾಡಬೇಡ, ನನಗೆ ಸಾವು ಬಹಳ ದೂರ ಇದೆ, ಇನ್ನ ನನಗೆ ಸ್ವಲ್ಪ ಮಲ್ಕೋಬೇಕಾಗ್ಯದ, ಬಾಣದ ಹಾಸಿಗೆ ಮಾಡಿಕೊಡು ಅಂತ ಕೇಳುತ್ತಾರೆ ಭೀಷ್ಮಾಚಾರ್ಯ. ಬಾಣದ ಹಾಸಿಗೆ ಮಾಡಿಕೊಡು ಅಂತ ಹೇಳಿ ರಣರಂಗದ ರಣಭೂಮಿಯಲ್ಲಿ ಬಾಣಗಳಿಂದ ಮಾಡಿದ ಹಾಸಿಗೆ ಮೇಲೆ ನಾನು ಮಲ್ಕೋಬೇಕು. ನನಗಿಷ್ಟು ಲಘು ಮರಣ ಇಲ್ಲ. ದಕ್ಷಿಣಾಯಣದಲ್ಲಿ ನಾನು ಮರಣ ಆಗುವಂತೆ ಇಲ್ಲ. ಉತ್ತರಾಯಣ ಬಂದ ಮೇಲೆ ನನ್ನ ಮರಣ. ಆದರೆ ನನಗೆ ಮಲ್ಕೋಬೇಕಾಗ್ಯದ, ಹಾಸಿಗೆ ಮಾಡಿಕೊಡು. ಶರಪಂಜರ ನಮಗೇನಾದರೂ ಹಂಗಿದ್ರೆ ಕೊರ್ಲಾನ್ ಬೆಡ್ ತಂದು ಕೊಟ್ಟು ಬಿಡು, ಆರಾಮ್ ಮಲ್ಕೋತಿದ್ವಿ ಅಂತ ಹೇಳ್ತಿದ್ವಿ. ಹೆಂಗಿದ್ರು ಮಲ್ಕೋಬೇಕಾಗ್ಯದ, ಇನ್ನು ಮುಂದೆ ಅದ ಟೈಮ್ ಅದ ವಿಶ್ರಾಂತಿ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಡ್ತಿದ್ವಿ. ಆದರೆ ಭೀಷ್ಮರು ಹೇಳಲಿಲ್ಲ, ಶರಪಂಜರ ಮಾಡಿಕೊಡು, ಅದ್ರ ಮೇಲೆ ಮಲ್ಕೊಳ್ತೀನಿ ನಾನು. ಯಾಕೆ ಅದನ್ನು ಕೇಳಿದರು? 8 ಜನರ ಸಾಯುವ ಮರಣ ದುಃಖ ಏನಿತ್ತು ಅದನ್ನು ಅನುಭವಿಸಬೇಕಾಗಿತ್ತಂತ ಅವರಿಗೆ. ಯಾಕಂದ್ರೆ 8 ಜನರ ಆಯುಷ್ಯ ಬಂದಿತ್ತು, 8 ಜನರ ಪುಣ್ಯ ಬಂದಿತ್ತು, 8 ಜನರ ವಿದ್ಯೆ ಬಂದಿತ್ತು. 8 ಜನರು ಮರಣ ಹೊಂದುವಂಥ ದುಃಖ ಬೇಕಲ್ಲ, ಅದ್ಯಾರು ಭೋಗ ಮಾಡು? ಬರೀ ಪುಣ್ಯ ಅಷ್ಟೇ ತಗೊಂಡ್ರೆ ಹೆಂಗೆ? ಕಷ್ಟನೂ ತಗೋಬೇಕಲ್ಲ ಮತ್ತೆ ಅವ್ರದ್ದು. ಆ 8 ಜನರ ಮರಣ ಹೊಂದಿದ ದುಃಖ ಏನಿದೆಯಲ್ಲ ಅದನ್ನೆಲ್ಲವನ್ನು ಅನುಭವಿಸುವುದಕ್ಕಾಗಿ ಉತ್ತರಾಯಣ ನಿರೀಕ್ಷೆ ಮಾಡುವುದಕ್ಕಾಗಿ ಉತ್ತರಾಯಣ ಬರಬೇಕು ಅಂತ ಕಾದು ಶರಪಂಜರದ ಮೇಲೆ ಮಲಗಿದ. ನೀರಡಿಕೆ ಆಯ್ತೋ, ನೀರು ತೊಂಬರ್ರಿ ಅಂತಂದ್ರೆ ರಣಭೂಮಿಯಲ್ಲಿ ದುರ್ಯೋಧನಾದಿಗಳು ಓಡೋದು ನೀರು ತರಲಿಕ್ಕೆ. ಆದ್ರೆ ಅರ್ಜುನ ಅಲ್ಲೇ ವಾರುಣಾಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ ಭೂಮಿಯಲ್ಲಿ. ಸಣ್ಣ ನೀರು ಅವರ ಬಾಯಿಗೆ ಬಂದು ಬೀಳ್ತದೆ. ಅವ್ರು ಎಷ್ಟು ಬೇಕೋ ಅಷ್ಟು ಅವ್ರ ಬಾಯಿಯಲ್ಲಿ ನೀರು ಬೀಳ್ತಾ ಇತ್ತು ಅಷ್ಟೆ. ಇದು ಆ ಭೀಷ್ಮಾಚಾರ್ಯರು ತಂದೆಯ ಏನು ಒಂದು ವರವಿತ್ತು, ಆ ವರ ಪಡೆದುಕೊಂಡು ಶರಪಂಜರದ ಮೇಲೆ ಮಲಗಿ ಶಾಂತಿ ಪರ್ವ ಅನುಶಾಸನ ಪರ್ವಗಳನ್ನು ಧರ್ಮರಾಜನಿಗೆ ಉಪದೇಶ ಮಾಡಿ ನಾವೆಲ್ಲರೂ ಪಠಣೆ ಮಾಡುವಂತಹ ವಿಷ್ಣು ಸಹಸ್ರನಾಮವನ್ನು ರಚನೆ ಮಾಡಿಕೊಟ್ಟಿದ್ದು ನಮಗೆ ಭೀಷ್ಮಾಚಾರ್ಯರು. ಶರಪಂಜರದ ಮೇಲೆ ಮಲಗಿದಾಗ ದೇವರು 3 ರೂಪಗಳು ಎದುರಿಗೆ ಉಂಟು. ಕೃಷ್ಣ, ಪರಶುರಾಮ ದೇವರು ಮತ್ತು ವೇದವ್ಯಾಸ ದೇವರು 3 ರೂಪಗಳು ಎದುರಿಗೆ ಹುಟ್ಟಿದೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಭಂಜನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ ಛಂದೋ ಅನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರಾರಂಭ ಮಾಡಿ ವೇದವ್ಯಾಸದೇವರು, ಪರಶುರಾಮ ದೇವರು, ಕೃಷ್ಣ 3 ಜನ ಎದುರಿಗೆ ಇರುವಾಗ ಆ 3 ರೂಪಗಳನ್ನು ನೋಡಿ ಸಹಸ್ರ ರೂಪದ ಸ್ತೋತ್ರ ಮಾಡಿ ಇವತ್ತು ನಮಗೆ ವಿಷ್ಣು ಸಹಸ್ರನಾಮ ದಿವ್ಯವಾದ ಒಂದು ಸ್ತೋತ್ರ, ದಿವ್ಯ ಮಂತ್ರ, ನಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ಕೊಟ್ಟಂತಹದ್ದು ಯಾರು ಅಂದರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಿಗೆ ಇಷ್ಟು ಪುಣ್ಯ ಎಲ್ಲ ಬಂದಿದ್ದರಿಂದ
ಒಂದು ಸರಿಯಾಗಿ ಮಾಡಿದ ಶ್ರಾದ್ದದಿಂದ. ಇದು ಅವರಿಗೆ ಬಂದಂತಹ ಆ ಇಚ್ಛಾಮರಣವನ್ನ ಉಪದೇಶ ಮಾಡಲಿಕ್ಕಾಗಿ ಬಳಸಿಕೊಂಡು ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತು ಶ್ರಾದ್ದ ಅಂದ್ರೆ ಹಿಂಗೆ ಮಾಡಬೇಕು, ನಾನು ಹಿಂಗೆ ಮಾಡಿ ಇಂತಹ ಪುಣ್ಯ ಪಡೆದುಕೊಂಡೆ, ಆ ಪುಣ್ಯದಿಂದಲೇ ಇವತ್ತು ಶರಪಂಜರದ ಮೇಲೆ ಮಲಗಿ ನಿಮಗೆ ಉಪದೇಶ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದ್ದು ಒಂದು ಶ್ರಾದ್ದವನ್ನು ಸರಿಯಾಗಿ ಮಾಡಿದ್ದರಿಂದ. ಇಂತಹ ಈ ಒಂದು ವಿಚಾರವಾಗಿ ಅಲ್ಲಿ ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಶ್ರೀತಾಂ ಪಿತರೋ ದೇವಾಹ. ಈ ರೀತಿಯಾಗಿ ಅಲ್ಲಿ ಈ ಯಾವ ಸ್ವಚ್ಛಂದದ ಮರಣದ ಒಂದು ಪುಣ್ಯವನ್ನು ನಾನು ತಂದೆಯಿಂದ ಶ್ರಾದ್ದ ಮಾಡಿ ಪಡೆದುಕೊಂಡೆ ಅನ್ನುವಂಥ ವಿಚಾರವನ್ನು ಧರ್ಮರಾಜನಿಗೆ ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಮತ್ತು ಇನ್ನೂ ಅನೇಕ ವಿಚಾರಗಳೆಲ್ಲ ಇದೆ, ಅದನ್ನು ಮತ್ತೆ ನಾಳೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರೋರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.